ನಿರಂತರವಾಗಿ ಜ್ಯೋತಿಷ್ಯ ಕಾರ್ಯಕ್ರಮಗಳನ್ನು ನೋಡುತ್ತಿರುವ, ಜ್ಯೋತಿಷ್ಯ ವಿಚಾರಗಳನ್ನು ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಳ್ಳುತ್ತಿರುವ ಪ್ರಬುದ್ಧ ಜ್ಯೋತಿಷ್ಯ ವೀಕ್ಷಕ ಮಹನೀಯರಿಗೆ ನಮಸ್ಕಾರ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋದಲ್ಲಿ 12 ರಾಶಿಯವರಿಗೆ ವಾರದ ಭವಿಷ್ಯವನ್ನು ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಮೇಷರಾಶಿಯವರಿಗೆ ಕುಜ 3ನೇ ಮನೆಯಲ್ಲಿದ್ದಾರೆ. 3ನೇ ಮನೆ ಪರಾಕ್ರಮ ಸ್ಥಾನ, ಉಪಜಯ ಸ್ಥಾನ, ಸ್ವಂತ ಪ್ರಯತ್ನಗಳನ್ನು ಮಾಡೋದು, ಹೊಸ ಹೊಸ ಸಾಹಸಗಳಿಗೆ ಮುಂದಾಗ್ತೀರಾ. ಆದರೆ ಕುಜ ಈ ಮಿಥುನ ರಾಶಿಯಲ್ಲಿ ಇದ್ದಾಗ ಸ್ವಲ್ಪ ತಪ್ಪು ನಿರ್ಧಾರಗಳಾಗುತ್ತೆ, ತಪ್ಪು ಆಯ್ಕೆಗಳನ್ನು ಮಾಡ್ಕೊಳ್ತೀರಾ. ಅದರ ಜೊತೆಗೆ ಅಕ್ಕಪಕ್ಕದವರ ಜೊತೆ ಕಿರಿಕಿರಿ, ಸಹೋದ್ಯೋಗಿಗಳ ಜೊತೆ ಕಿರಿಕಿರಿ, ಕಿರಿಯ ಸಹೋದರ ಸಂಬಂಧಗಳ ನಡುವೆ ಮನಸ್ತಾಪ, ಇದೆಲ್ಲವೂ ಆಗುತ್ತೆ. ಈ ವಾದಗಳು ನಡೆಯುವ ಸಮಯದಲ್ಲಿ ನೀವು ಮೌನವಾಗಿದ್ದಷ್ಟು ನೆಕ್ಸ್ಟ್ ವೀಕ್ ಗೆಲ್ತೀರಾ. ಓಕೆ, ಈ ಕಮಿಷನ್ ಬೇಸ್ಡ್ ವ್ಯವಹಾರ ಮಾಡೋರಿಗೆ, ಮೀಡಿಯಾ ಕ್ಷೇತ್ರದಲ್ಲಿರೋರಿಗೆ, ಬರವಣಿಗೆ ಕ್ಷೇತ್ರದಲ್ಲಿರೋರಿಗೆ, ಆನ್ಲೈನ್ ಮಾರ್ಕೆಟಿಂಗ್, ಸೇಲ್ಸ್, ಈ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೂಡ ತುಂಬ ಚೆನ್ನಾಗಾಗುತ್ತೆ. ಅದರ ಜೊತೆಗೆ ಕುಜನ ದೃಷ್ಟಿ 10ನೇ ಮನೆಗೂ ಕೂಡ ಇದೆ. ನಿಮ್ಮ ವೃತ್ತಿ ಕ್ಷೇತ್ರ, ವ್ಯಾಪಾರ ಕ್ಷೇತ್ರ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ. ಈ 9ನೇ ಮನೆಗೂ ಕೂಡ ದೃಷ್ಟಿ ಇರೋದ್ರಿಂದ ಈ ಟ್ರಾನ್ಸ್ಫರ್ ವಿಚಾರಗಳು, ಬಡ್ತಿಯ ವಿಚಾರಗಳು ಮನ್ನಣೆಗೆ ಬರುತ್ತೆ. ಈ 3ನೇ ಮನೆ ಅಂದರೆ ಕಿರು ಟ್ರಾವೆಲ್, ಕೆಲಸದ ನಿಮಿತ್ತ ಓಡಾಟಗಳು ಕೂಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಆ ಥರದ ವಿಚಾರಗಳಲ್ಲಿ ಹೆಚ್ಚು ಗಮನ ಕೊಡಿ, ವಾದಗಳಿಂದ ದೂರ ಇರಿ. ಇದನ್ನು ಮೇಂಟೈನ್ ಮಾಡಿದ್ರೆ ನೆಕ್ಸ್ಟ್ ವೀಕ್ ಡೆಫಿನೆಟ್ಲಿ ಗೆಲ್ತೀರಾ. ಈ ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲೂ ಕೂಡ ಅದ್ಭುತವಾದ ಯಶಸ್ಸಿದೆ. ಸ್ಪೆಷಲಿ ಕಮಿಷನ್ ಬೇಸ್ಡ್ ವ್ಯವಹಾರ ಮಾಡೋರಿಗೆ ಅದ್ಭುತವಾದ ಕಮಿಷನ್ ಅಮೌಂಟ್ ಖಂಡಿತ ಸಿಗುತ್ತೆ. ಇನ್ನು 4ನೇ ಮನೆಯಲ್ಲಿ ಗುರು, ರವಿ, ಬುಧ. ರವಿ ಆಶ್ಲೇಷ ನಕ್ಷತ್ರದಲ್ಲಿದ್ದಾರೆ. ಜೊತೆಗೆ ಈ ಗ್ರಹಗಳ ಯುತಿ ಅದ್ಭುತವಾಗಿದೆ. ಈ ವೆಹಿಕಲ್ ಖರೀದಿ ಮಾಡಲಿಕ್ಕೆ, ಸ್ವಂತ ಭೂಮಿಯನ್ನು ಮಾಡ್ಕೊಳ್ಳಿಕ್ಕೆ, ಮನೆಯನ್ನು ಖರೀದಿ ಮಾಡಲಿಕ್ಕೆ ಇನ್ನೂ ಒಂದಷ್ಟು ಅವಕಾಶಗಳು ಡೆಫಿನೆಟ್ಲಿ ಕ್ರಿಯೇಟ್ ಆಗುತ್ತೆ. ಅದರ ಜೊತೆಗೆ ತಾಯಿಯ ಕಡೆಯಿಂದನೂ ಹೆಚ್ಚು ಸಪೋರ್ಟ್ ಸಿಗುತ್ತೆ. ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಬಹುದು, ಪಿತ್ತ ರಿಲೇಟೆಡ್ಡು ಅಥವಾ ಉಸಿರಾಟಕ್ಕೆ ಸಂಬಂಧಪಟ್ಟ ವಿಚಾರಗಳು, BP ರಿಲೇಟೆಡ್ ಇಶ್ಯೂಸ್ ಇವೆಲ್ಲವೂ ಬರುತ್ತೆ. ಅದರ ಕಡೆ ಹೆಚ್ಚು ಗಮನ ಕೊಡಿ. ಅದರ್ವೈಸ್ ಈ ಅಧಿಕಾರಿಗಳಿಗೆ, ನಿಮ್ಮ ಮೇಲ್ವರ್ಗದ ಅಧಿಕಾರಿಗಳಿಂದ ಒಂದಷ್ಟು ಸಪೋರ್ಟ್, ಇದೆಲ್ಲವೂ ತುಂಬ ಚೆನ್ನಾಗಿ ಸಿಗುತ್ತೆ. ಅದನ್ನು ಚೆನ್ನಾಗಿ ಬಳಸ್ಕೊಳ್ಳಿ. ಇನ್ನು ನಿಮ್ಮ 5ನೇ ಮನೆಯಲ್ಲಿ ಕೇತುವಿನ ಸಂಚಾರ, ಇದು ಮಕ್ಕಳನ್ನ ನಿಮ್ಮಿಂದ ದೂರ ಇರಿಸಿರುತ್ತೆ. ಅದು ಕೆಲಸದ ನಿಮಿತ್ತನೋ ಅಥವಾ ಎಜುಕೇಷನ್ ನಿಮಿತ್ತನೋ ಅವರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇರ್ತಾರೆ. ಅವ್ರ ಮೇಲೆ ನಿಮ್ಗೊಂದಷ್ಟು ಟೆನ್ಷನ್ಸ್ ಕ್ರಿಯೇಟ್ ಆಗಿರುತ್ತೆ. ಪ್ರೀತಿ ಪ್ರೇಮದ ವಿಚಾರಗಳಲ್ಲೂ ಸ್ವಲ್ಪ ಪರಸ್ಪರ ದೂರ ಇರಬೇಕಾದ ಸಂದರ್ಭ ಅಥವಾ ಮನಸ್ತಾಪಗಳೆದುರಾಗುತ್ತೆ. ಇನ್ನು ಹೂಡಿಕೆ ವಿಚಾರಗಳಲ್ಲೂ ತಪ್ಪು ಹೂಡಿಕೆಗಳನ್ನು ಮಾಡಿದ್ರೆ ಹಣ ಲಾಸಸ್ ಆಗುತ್ತೆ. ಸಂತಾನದ ವಿಚಾರಗಳು ಅಂತ ಗುಡ್ ನ್ಯೂಸ್ ಇಲ್ಲ. ಸೊ ಇದು 5ನೇ ಮನೆಯ ಕೇತುವಿನ ಇಂಪ್ಯಾಕ್ಟ್. ಅದು ಬಿಡುಗಡೆ ಆದಾಗ ಒಂದಷ್ಟು ಈ 5ನೇ ಮನೆಗೆ ಸಂಬಂಧಪಟ್ಟಂತೆ ಪಾಸಿಟಿವ್ ಖಂಡಿತ ಸಿಗುತ್ತೆ. ಇನ್ನು ನಿಮ್ಮ 6ನೇ ಮನೆಯಲ್ಲಿ ಶುಕ್ರ, ಇದು ಸಂಗಾತಿಗೆ ಸಂಬಂಧಪಟ್ಟಂತೆ ಖರ್ಚುಗಳನ್ನು ತಂದು ಕೊಡುತ್ತೆ. ಅವರ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿ ಅಥವಾ ಸಂಗಾತಿಯ ಜೊತೆ ಮನಸ್ತಾಪಗಳನ್ನು ಏರ್ಪಡಿಸುತ್ತೆ. ಸೊ ಹಾಗಾಗಿ ಈ 6ನೇ ಮನೆಯ ಇಂಪ್ಯಾಕ್ಟ್ ಸ್ವಲ್ಪ ನಿಮ್ಮ ಸಂಗಾತಿಗೆ ಸಂಬಂಧಪಟ್ಟಂತನೇ ಕೆಲಸ ಮಾಡೋದ್ರಿಂದ ಅವರ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಗಳನ್ನು ವಹಿಸಿಕೊಳ್ಳಿ. ಅದೇ ರೀತಿ ನಿಮ್ಮ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳಾಗಬಹುದು. ಸ್ಪೆಷಲಿ ಡಯಾಬಿಟಿಕ್ ಪೇಷಂಟ್ಸ್ ಯಾರ್ಯಾರಿದ್ದೀರಾ ಅಲ್ಲಿ ಸ್ವಲ್ಪ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಹಿತಶತ್ರುಗಳು ಕೂಡ ಆ್ಯಕ್ಟಿವೇಟ್ ಆಗುವಂತಹ ಸಮಯ, ಅದ್ರ ಕಡೆಯೂ ಕೂಡ ಹೆಚ್ಚು ಗಮನ ಇರಲಿ. ಇನ್ನು ಅದೇ ರೀತಿ ನಿಮ್ಮ ಲಾಭಸ್ಥಾನದಲ್ಲಿ ರಾಹು ಧನಿಷ್ಠ ನಕ್ಷತ್ರದಲ್ಲಿದ್ದಾರೆ. ಇದು ದೊಡ್ಡ ಕಂಪನಿಗಳಿಗೆ ಕನೆಕ್ಟ್ ಆಗಲಿಕ್ಕೆ, ದೊಡ್ಡ ವ್ಯಕ್ತಿಗಳು ಪರಿಚಯ ಆಗಲಿಕ್ಕೆ, ನಿಮ್ಮ ನೆಟ್ವರ್ಕ್ ಇನ್ನೊಂದು ಮಟ್ಟಕ್ಕೆ ಬೆಳೆಸ್ಕೊಳ್ಳಿಕ್ಕೆ ಡೆಫಿನೆಟ್ಲಿ ತುಂಬ ಚೆನ್ನಾಗಿದೆ. ಅದರ ಜೊತೆಗೆ ಹಿರಿಯ ರಾಜಕಾರಣಿಗಳ ಪರಿಚಯ, ಸರ್ಕಾರಿ ಅಧಿಕಾರಿಗಳ ಪರಿಚಯ, ಇದೆಲ್ಲವೂ ಕೂಡ ನಿಮಗೆ ಈಗ ದೊಡ್ಡ ಮಟ್ಟಕ್ಕೆ ಕೈ ಹಿಡಿತದೆ. ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಬಟ್ ಹಿರಿಯ ಸಹೋದರನ ಜೊತೆ ಸ್ವಲ್ಪ ಮನಸ್ತಾಪಗಳು ಏರ್ಪಡ್ಬೋದು. ಅದರ ಕಡೆ ಹೆಚ್ಚು ಗಮನ ಕೊಡಿ. ಇನ್ನು 12ನೇ ಮನೆಯಲ್ಲಿ ಶನಿ ವಕ್ರಿ, ಇದು ಹಲವಾರು ವಿಚಾರಗಳಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇರೋದು ಶನಿ. ಅದು ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನೀವು ಎಷ್ಟು ಕೇರ್ ಮಾಡ್ತಾ ಇದ್ದೀರಾ. ಸ್ಪೆಷಲಿ ಹಿರಿಯ ನಾಗರಿಕರು ನಿಮ್ಮ ಕಾಲಿಗೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ಜಾಸ್ತಿ ಅನುಭವಿಸ್ತಾ ಇದ್ದೀರಾ. ಸೊ ಅದ್ರ ಕಡೆ ಹೆಚ್ಚು ಕೇರ್ ಮಾಡಿ. ಹೂಡಿಕೆಯ ವಿಚಾರಗಳಲ್ಲಿ ತಪ್ಪು ಹೂಡಿಕೆಗಳನ್ನು ಮಾಡಿದ್ರಿ, ಈಗ ಮತ್ತೆ ಅದನ್ನು ರಿಪೀಟ್ ಮಾಡಿದ್ರೆ ಮತ್ತಷ್ಟು ಶಿಕ್ಷೆ, ಕಟ್ಟಿಟ್ಟ ಬುತ್ತಿ. ಶಾರ್ಟ್ಕಟ್ ಹುಡ್ಕಕ್ಕೆ ಹೋಗಬೇಡಿ. ನಿಮ್ಮ ಸ್ನೇಹಿತರ ಬಳಗ ಅಥವಾ ಹಿರಿಯ ಸಹೋದರ ನಿಮ್ಮಿಂದನೇ ತಪ್ಪಾಗಿದ್ದರೆ ನೀವೇ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಮತ್ತೊಂದು ಅವಕಾಶ. ಸೊ ಆ ಕಡೆ ಯೋಚನೆ ಮಾಡಬೇಕು. ಈಗ ವೃಷಭ ರಾಶಿಯವರಿಗೆ ಕುಜ 2ನೇ ಮನೆಯಲ್ಲಿದ್ದಾರೆ. ಕುಜ 12 ಮತ್ತು 7ನೇ ಮನೆಯ ಅಧಿಪತಿ. ಈ 12ನೇ ಮನೆಯ ಅಧಿಪತಿ 2ನೇ ಮನೆಗೆ ಹೋದಾಗ ನಾವು ಯಾರಿಗಾದರೂ ದುಡ್ಡು ಕೊಟ್ಟರೆ ಅದು ಲಾಕ್ ಆಗುತ್ತೆ. ಮಾತು ಕೊಟ್ಟರೆ ಸಿಕ್ಕಾಕೊಳ್ತೀವಿ. ಮಧ್ಯಸ್ಥಿಕೆ ವಹಿಸ್ಕೊಂಡ್ರೆ ನಮ್ಮ ಮೇಲೆ ಅಪವಾದಗಳು ಬರುತ್ತೆ.
ಇನ್ನು 2ನೇ ಮನೆ ಮಾತಿನ ಮನೆ. ಕುಜ ಅಲ್ಲಿದ್ದಾಗ ಕಠೋರತೆ ಜಾಸ್ತಿ ಆಗುತ್ತೆ, ಮಾತಿನಲ್ಲಿ ಕೋಪ ಜಾಸ್ತಿ ಆಗುತ್ತೆ. ಇದರಿಂದ ನಿಮ್ಮ ಸಂಬಂಧಗಳು ಹಾಳಾಗುತ್ತೆ, ವ್ಯಾಪಾರ ಹಾಳಾಗುತ್ತೆ, ಈ ಹೊಸ ಒಪ್ಪಂದಗಳಲ್ಲಿ ಗೊಂದಲಗಳು ಸೃಷ್ಟಿಯಾಗುತ್ತೆ. ಇನ್ನು 12ನೇ ಮನೆ ಅಂದರೆ ಅದು ದೂರದ ಸ್ಥಳ. ಯಾರ್ಯಾರು ಈ ದೂರದ ಸ್ಥಳಗಳಿಗೆ ಕನೆಕ್ಟ್ ಆಗಿದ್ದೀರಾ ವ್ಯಾಪಾರಗಳ ನಿಮಿತ್ತ, ವೃತ್ತಿಗಳ ವಿಚಾರಗಳಲ್ಲಿ, ಸೊ ಡೆಫಿನೆಟ್ಲಿ ಅಲ್ಲಿ ಸಕ್ಸಸ್ ಖಂಡಿತ ಇರುತ್ತೆ. ಈ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋರಿಗೆ, ಈ ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರೋರಿಗೆ ಇದು ತುಂಬ ಚೆನ್ನಾಗಿರುವಂತಹ ಸಮಯ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ. ಇನ್ನು ನಿಮ್ಮ 3ನೇ ಮನೆಯಲ್ಲಿ ಗುರು, ರವಿ, ಬುಧ. ರವಿ ಆಶ್ಲೇಷ ನಕ್ಷತ್ರದಲ್ಲಿರೋದು. ಈ ಗ್ರಹಗಳ ಯುತಿ ಅದ್ಭುತವಾಗಿದೆ. ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಇನ್ನೂ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ ಇದು ಚೆನ್ನಾಗಿದೆ. ಯಾರ್ಯಾರು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿದ್ದೀರಾ, ಕನ್ಸಲ್ಟೆಂಟ್ಗಳಾಗಿ ಕೆಲಸ ಮಾಡ್ತಾ ಇದ್ದೀರಾ, ಟೀಚರ್ಸ್ ಇದ್ದೀರಾ, ಆ್ಯಂಕರ್ಸ್ ಇದ್ದೀರಾ, ಅಂದರೆ ಮಾತು ಮತ್ತು ಜ್ಞಾನವನ್ನು ಬಳಸ್ಕೊಂಡು ಮಾಡುವಂತಹ ಎಲ್ಲ ವೃತ್ತಿಗಳು ತುಂಬ ಚೆನ್ನಾಗಿ ಆಗುವಂತಹ ಸಮಯ. ಬಟ್ ಗುರು 3ನೇ ಮನೆಯಲ್ಲಿದ್ದಾಗ ಶ್ರಮ ಕೇಳ್ತಾರೆ, ಅಲದಾಟ ಕೇಳ್ತಾರೆ, ಅದನ್ನು ಕೊಡಲೇಬೇಕು. ಅದೃಷ್ಟವನ್ನು ನಂಬ್ಕೊಂಡು ಕುಂತ್ಕೊಳ್ಳೋಕ್ಕಾಗಲ್ಲ. ಸೊ ಅದರ ಜೊತೆಗೆ ಆನ್ಲೈನು, ಮೀಡಿಯಾ, ಬರವಣಿಗೆ, ಮಾರ್ಕೆಟಿಂಗ್, ಸೇಲ್ಸ್, ಟ್ರಾವೆಲ್ ಇಂಡಸ್ಟ್ರಿ ಇದೆಲ್ಲವೂ ಕೂಡ ತುಂಬ ಚೆನ್ನಾಗಿದೆ, ಚೆನ್ನಾಗಿ ವರ್ಕ್ ಆಗುತ್ತೆ. ಒಟ್ಟಾರೆ ಕೆಲಸದ ನಿಮಿತ್ತ ಓಡಾಟಗಳಿವೆ. ಆ ಓಡಾಟಗಳನ್ನು ಕೊಟ್ಟರೆ ನಿಮ್ಮ ಕೆಲಸಗಳು ಡೆಫಿನೆಟ್ಲಿ ತುಂಬ ಚೆನ್ನಾಗಾಗುತ್ತೆ. ಇನ್ನು 4ನೇ ಮನೆಯಲ್ಲಿ ಕೇತು. ಇದು ನಿಮ್ಮನ್ನು ಮನೆಯಿಂದ ದೂರ ಇರಿಸಿರುತ್ತೆ, ಅಥವಾ ಮನೆಯ ವಾತಾವರಣ ನಿಮ್ಗೆ ಇಷ್ಟ ಆಗೋದಿಲ್ಲ. ತಾಯಿಯ ಜೊತೆ ಮನಸ್ತಾಪ, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ, ಮನೆಯಲ್ಲಿ ಪದೇ ಪದೇ ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಕೈ ಕೊಡೋದು, ವೆಹಿಕಲ್ಗಳು ಕೈ ಕೊಡೋದು, ರಿಪೇರಿ ಖರ್ಚುಗಳು ಜಾಸ್ತಿ ಆಗೋದು. ಈ ಆಸ್ತಿ ಖರೀದಿಗೆ ಮುಂದಾಗಿರ್ತೀರ, ಅಲ್ಲೇನೋ ಗೊಂದಲ. ವಾಹನ ಖರೀದಿಗೆ ಮುಂದಾಗಿರ್ತೀರ, ಅಲ್ಲೇನೋ ಗೊಂದಲ. ಈ ರೀತಿ ಕೇತು ಹಲವಾರು ವಿಚಾರಗಳಲ್ಲಿ ನಿಮಗೆ ಒಂದಷ್ಟು ನೆಗೆಟಿವ್ ಫೀಲ್ನ ಕೊಟ್ಟಿರ್ತಾರೆ. ಇದು ಡಿಸೆಂಬರ್ವರೆಗೂ, ಅದಾದಮೇಲೆ ಸರಿ ಹೋಗುತ್ತೆ. ಇನ್ನು ಅದೇ ರೀತಿ ನಿಮ್ಮ 5ನೇ ಮನೆಯಲ್ಲಿ ಶುಕ್ರ. ಸೊ ಇದು ಪ್ರೀತಿ ಪ್ರೇಮದ ವಿಚಾರಗಳಲ್ಲಿ ಒಂದಷ್ಟು ಗೊಂದಲ ಸೃಷ್ಟಿಯಾಗಿದೆ. ನೀವು ಅವರನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀರಾ, ಅಥವಾ ಮೋಸ ಹೋಗ್ಬಿಡ್ತೀನ ಅನ್ನುವಂತಹ ಭಯ ಸೃಷ್ಟಿಯಾಗಿದೆ. ಈ ರೀತಿ ಪ್ರೀತಿ ಪ್ರೇಮದಲ್ಲಿ ಈಗ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ಹೊಸದಾಗಿ ನಿಮ್ಮ ಪ್ರೇಮ ನಿವೇದನೆ ಮಾಡ್ಕೊಳ್ಳೋಕ್ಕೂ ಕೂಡ ಇದು ಸರಿಯಾದ ಸಮಯ ಅಲ್ಲ. ಸೊ ಹಾಗಾಗಿ ಸ್ವಲ್ಪ ಕೂಲಾಗಿರಿ. ಆಗಸ್ಟ್ ತಿಂಗಳು ಕಳೆದ ಮೇಲೆ ತುಂಬ ಚೆನ್ನಾಗಿದೆ. ಇನ್ನು ಹೂಡಿಕೆ ವಿಚಾರಗಳು ಅಂತ ಬಂದಾಗ ತಪ್ಪು ಹೂಡಿಕೆಗಳಾಗಿ ಲಾಸಸ್ ಜಾಸ್ತಿ ಆಗಬಹುದು. ಶುಕ್ರ ನೀಚ ಆಗಿದ್ದಾಗ ಆ ಹೂಡಿಕೆ ವಿಚಾರಗಳಲ್ಲೂ ಎಚ್ಚರಿಕೆ ತೆಗೆದುಕೊಳ್ಳಿ. ಇನ್ನು ಮಕ್ಕಳ ವಿಚಾರಗಳಲ್ಲೂ ಸ್ವಲ್ಪ ಗೊಂದಲ ಸೃಷ್ಟಿಯಾಗಿದೆ. ಅವ್ರ ಬಗ್ಗೆ ಎಕ್ಸ್ಟ್ರಾ ಕೇರ್ ತೆಗೆದುಕೊಳ್ಳೋದು ತುಂಬ ಒಳ್ಳೆಯದು. ಇನ್ನು ಅದೇ ರೀತಿ ನಿಮ್ಮ ಆರೋಗ್ಯದ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತೆ. ಸ್ಪೆಷಲಿ ಡಯಾಬಿಟಿಕ್ ಪೇಷಂಟ್ಸ್ಗಳು ತುಂಬ ಕೇರ್ಫುಲ್ ಆಗಿರಬೇಕು. ಶತ್ರುಗಳು ಆಕ್ಟಿವೇಟ್ ಆಗುವಂತಹ ಸಮಯ, ಅದರ ಕಡೆಯೂ ಕೂಡ ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಇನ್ನು ನಿಮ್ಮ 10ನೇ ಮನೆಯಲ್ಲಿ ರಾಹು ಧನಿಷ್ಠ ನಕ್ಷತ್ರದಲ್ಲಿ. ಸೊ ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ಕೊಳ್ತಾ ಇದ್ದೀರಾ, ಹೊಸ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ತಾ ಇದ್ದೀರಾ ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ. ಸೊ ಇದು ನಿಮ್ಮ ಬೆಳವಣಿಗೆಗೆ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಆಫೀಸಲ್ಲೂ ಕೂಡ ಹೊಸ ತಂತ್ರಜ್ಞಾನಗಳ ಅಳವಡಿಕೆಗಳು ತುಂಬ ಚೆನ್ನಾಗಿ ಆಗ್ತಾ ಇದೆ. ಇದರಿಂದ ನಿಮ್ಮ ಕೆಲಸದ ಶೈಲಿಯೇ ಬದಲಾಗ್ತಾ ಇದೆ. ಒಟ್ಟಾರೆ ನಿಮಗೆ ಕೆಲಸ ಅಂದರೆ ಇಷ್ಟ, ಅದನ್ನು ಅದ್ಭುತವಾಗಿ ಮಾಡ್ತಾ ಇದ್ದೀರಾ. ಸ್ಪೆಷಲಿ ರಿಯಲ್ ಎಸ್ಟೇಟಲ್ಲಿ ಇನ್ವಾಲ್ವ್ ಆಗಿರೋರಿಗೆ, ರಾಜಕೀಯ ಕ್ಷೇತ್ರದಲ್ಲಿರೋರಿಗೆ, ಸಿನಿಮಾ ಕ್ಷೇತ್ರದಲ್ಲಿರೋರಿಗೆ ಈ 10ನೇ ಮನೆಯ ರಾಹು ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಡ್ತಾರೆ. ಇನ್ನು ಲಾಭಸ್ಥಾನದಲ್ಲಿ ಶನಿ ವಕ್ರಿಯಾಗಿದ್ದಾರೆ. ಸೊ ಇಲ್ಲಿ ನೀವು ಒಂದು ಅರ್ಥ ಮಾಡ್ಕೊಳ್ಬೇಕು, ಈ ಕೆಲಸ ಮಾಡುವ ಜಾಗದಲ್ಲಿ ನೀವು ಜವಾಬ್ದಾರಿಗಳನ್ನು ತೆಗೆದುಕೊಳ್ಳದೆ ಶಾರ್ಟ್ಕಟ್ ಹುಡುಕಿದ್ದರೆ, ಅಲ್ಲಿ ನಿಮ್ಮಿಂದ ತಪ್ಪುಗಳಾಗಿದ್ದರೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಮತ್ತೊಂದು ಅವಕಾಶ. ರೆಸ್ಪಾನ್ಸಿಬಿಲಿಟಿಗಳನ್ನು ತೆಗೆದುಕೊಳ್ಳಿ. ಶಾರ್ಟ್ಕಟ್ ಹುಡ್ಕಕ್ಕೆ ಹೋಗಬೇಡಿ. ಶ್ರಮ ಹಾಕಿ ತಾಳ್ಮೆಯಿಂದ ಕೆಲಸಗಳನ್ನು ಮಾಡಿ. ಡೆಫಿನೆಟ್ಲಿ ಶನಿ ಮಹಾತ್ಮರು ಮುಂದಿನ ದಿನಗಳಲ್ಲಿ ಲಾಭಗಳನ್ನು ತಂದುಕೊಡ್ತಾರೆ. ಅದೇ ರೀತಿ ನಿಮ್ಮ ನೆಟ್ವರ್ಕ್ ವಲಯದಲ್ಲಿ ಏನಾದರೂ ನಿಮ್ಮಿಂದ ತಪ್ಪುಗಳಾಗಿದ್ದರೆ ನೀವೇ ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಇದು ಮತ್ತೊಂದು. ಈಗ ಮಿಥುನ ರಾಶಿಯವರಿಗೆ ನಿಮ್ಮ ರಾಶಿ ಲಗ್ನದಲ್ಲಿಯೇ ಕುಜ. ಇದೊಂದು ರೀತಿ ನಿಮಗೆ ಎಲ್ಲಿಲ್ಲದ ಧೈರ್ಯ, ಆತ್ಮವಿಶ್ವಾಸವನ್ನು ತಂದುಕೊಡುತ್ತೆ. 11 ಮತ್ತು 6ನೇ ಮನೆ ಅಧಿಪತಿಯಾಗಿರೋದ್ರಿಂದ ಈ ಶತ್ರುಗಳನ್ನು ಗೆಲ್ಲಲಿಕ್ಕೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ತುಂಬ ಚೆನ್ನಾಗಿ ಫೇಸ್ ಮಾಡಲಿಕ್ಕೆ, ಕೋರ್ಟ್ ಕೇಸ್ಗಳಲ್ಲಿ ನಿಮಗೆ ಜಯ ಸಿಗಲಿಕ್ಕೆ, ನಿಮ್ಮ ಕಾಂಪಿಟೇಟರ್ಸ್ಗಳನ್ನು ಹಿಂದಕ್ಕೆ ನೀವು ಮುಂದೆ ಹೋಗಲಿಕ್ಕೆ ಡೆಫಿನೆಟ್ಲಿ ಕುಜನ ಸಪೋರ್ಟ್ ಅದ್ಭುತವಾಗಿದೆ. ಅದನ್ನು ಚೆನ್ನಾಗಿ ಬಳಸ್ಕೊಳ್ಳಿ. ಬಟ್ ತುಂಬ ಕೋಪ ಒಳ್ಳೆಯದಲ್ಲ, ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಅದೇ ರೀತಿ ಕುಜ ಲಗ್ನದಲ್ಲಿದ್ದಾಗ ತಲೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ತೊಂದರೆ, ಅಂದರೆ ತಲೆನೋವು ಜಾಸ್ತಿ ಆಗೋದು, ತಲೆ ಸುತ್ತು ಬರೋದು, ಮೈಗ್ರೇನ್, ಈ ಥರದ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಅದರ ಬಗ್ಗೆ ತುಂಬ ಕೇರ್ ಮಾಡಬೇಕು. ಎಲ್ಲರೂ ಹಿರಿಯ ನಾಗರಿಕರಿಂದ ಹಿಡಿದು ನಮ್ಮ ಗೃಹಿಣಿಯರು ಎಲ್ಲರೂ ಕೂಡ ತುಂಬ ಕೇರ್ ಮಾಡಬೇಕು. ಇನ್ನು ಅದೇ ರೀತಿ 2ನೇ ಮನೆಯಲ್ಲಿ ಗುರು, ರವಿ, ಬುಧ. ಸೊ ಇದೊಂದು ರೀತಿ ನಿಮಗೆ ಧನಯೋಗ, ಹಲವಾರು ಮೂಲಗಳಿಂದ ಹಣದ ಹರಿವು ತುಂಬ ಚೆನ್ನಾಗಿದೆ. ಸ್ಪೆಷಲಿ 3ನೇ ಮನೆ ಅಧಿಪತಿ 2ನೇ ಮನೆಯಲ್ಲಿದ್ದಾರೆ. ಈ ಕಮ್ಯುನಿಕೇಷನ್ ಮಾಧ್ಯಮ, ಆನ್ಲೈನ್ ಮಾರ್ಕೆಟಿಂಗ್, ಟ್ರಾವೆಲ್ ಇಂಡಸ್ಟ್ರಿ, ಇಲ್ಲಿ ಬ್ಯಾಂಕಿಂಗ್ ಕ್ಷೇತ್ರ,
ಅಥವಾ ಮಾತು ಜ್ಞಾನ ತುಂಬ ಚೆನ್ನಾಗಿ ಬಳಸ್ಕೊಂಡು ಮಾಡುವಂತಹ ವೃತ್ತಿ, ವ್ಯಾಪಾರ ಇದೆಲ್ಲವೂ ತುಂಬ ಚೆನ್ನಾಗಿ ಕೈ ಹಿಡಿತದೆ. ಸೊ ಹಾಗಾಗಿ ಬರುವ ಹಣವನ್ನು ಒಂದು ಒಳ್ಳೆಯ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿ ಡೆಫಿನೆಟ್ಲಿ ಅದು ಮುಂದಿನ ದಿನಗಳಲ್ಲಿ ನಿಮಗೆ ಸೇಫ್ ಆಗುತ್ತೆ. ಇನ್ನು ಅದೇ ರೀತಿ 3ನೇ ಮನೆಯಲ್ಲಿ ಕೇತು, ಇದು ಸ್ವಲ್ಪ ಡಿಟ್ಯಾಚ್ಮೆಂಟ್ ಫೀಲ್. ನಿಮ್ಮ ಅಕ್ಕಪಕ್ಕದವರ ಜೊತೆ, ನಿಮ್ಮ ಕಿರಿಯ ಸಹೋದರ ಸಹೋದರಿಯ ಜೊತೆ, ನಿಮ್ಮ ಸಹೋದ್ಯೋಗಿಗಳ ಜೊತೆ, ಒಟ್ಟಾರೆ ಅವರನ್ನು ನಂಬಬೇಕೋ ಬೇಡವೋ ಅಥವಾ ಅವ್ರ ಜೊತೆ ಮಾತಾಡಿದಾಗಲೆಲ್ಲ ಸಮಸ್ಯೆಗಳು ಕ್ರಿಯೇಟ್ ಆಗೋದು ಈ ಥರ ಎಲ್ಲ ಆಗ್ತಾ ಇದೆ. ಸೊ ಇದು ಕೇತುವಿನ ಇಂಪ್ಯಾಕ್ಟ್. ಮುಂದಿನ ದಿನಗಳಲ್ಲಿ ಅದು ಕೂಡ ಸರಿ ಹೋಗುತ್ತೆ. ಇನ್ನು ನಿಮ್ಮ 4ನೇ ಮನೆಯಲ್ಲಿ ಶುಕ್ರ, ಅಲ್ಲಿಗೆ ಶನಿ ಮಹಾತ್ಮರ ದೃಷ್ಟಿಯೂ ಇದೆ, ಕುಜನ ದೃಷ್ಟಿಯೂ ಇದೆ. ಸೊ ಹಾಗಾಗಿ ಮನೆಯಲ್ಲಿ ಸುಖದ ವಾತಾವರಣಗಳಿಲ್ಲ, ನೆಮ್ಮದಿಗಳು ಹಾಳಾಗ್ತಾ ಇದೆ, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ, ವೆಹಿಕಲ್ಗಳ ಖರ್ಚು, ಮನೆಯಲ್ಲೂ ಕೂಡ ಖರ್ಚು, ಇದೆಲ್ಲ ಸ್ವಲ್ಪ ನಿಮಗೆ ಬಾಧೆ ಅನಿಸುತ್ತೆ 4ನೇ ಮನೆಗೆ ಸಂಬಂಧಪಟ್ಟಂತೆ. ಈ ರಿಯಲ್ ಎಸ್ಟೇಟಲ್ಲಿ ಏನಾದರೂ ಇನ್ವಾಲ್ವ್ ಆಗಿದ್ದರೆ ಸ್ವಲ್ಪ ಡಾಕ್ಯುಮೆಂಟ್ಸ್ ಇಶ್ಯೂ ಆಗೋದು ಅಥವಾ ಅಡೆತಡೆಗಳಾಗೋದು ಅದು ಕೂಡ ಬರುತ್ತೆ. ವರ್ಕ್ ಫ್ರಮ್ ಹೋಮ್ ಮಾಡೋರ್ಗೂ ಕೂಡ ಹಲವಾರು ತೊಂದರೆಗಳು ಎದುರಾಗುತ್ತೆ ಈ 4ನೇ ಮನೆಯ ಇಂಪ್ಯಾಕ್ಟಿಂದ. ಆ ವಿಚಾರಗಳಲ್ಲಿ ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಹೊಸದಾಗಿ ಈ ತಿಂಗಳು ಆಸ್ತಿ ಖರೀದಿಗೋ ವಾಹನ ಖರೀದಿಗೋ ಮುಂದಾಗಬೇಡಿ, ಮೋಸ ಹೋಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಅದೇ ರೀತಿ ನಿಮ್ಮ ಭಾಗ್ಯಸ್ಥಾನದಲ್ಲಿ ರಾಹುವಿನ ಸಂಚಾರ, ಇದು ನಿಮ್ಮ ಮತ್ತು ತಂದೆಯ ನಡುವಿನ ಸಂಬಂಧವನ್ನು ಹಾಳು ಮಾಡಿರುತ್ತೆ. ಅಥವಾ ನೀವು ತಂದೆಗಿಂತ ಒಂದು ಬೇರೆ ಲೆವೆಲ್ಗೆ ಹೋಗಲಿಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ. ಅವರ ವ್ಯಾಪಾರದಲ್ಲಿ ನೀವೇನಾದ್ರು ಇನ್ವಾಲ್ವ್ ಆಗಿದ್ದರೆ ನಿಮ್ಮ ಮಾತುಗಳನ್ನು ಅವ್ರು ಕೇಳ್ತಾ ಇಲ್ಲ. ಈ ರೀತಿಯ ಗೊಂದಲದ ವಾತಾವರಣ ಸೃಷ್ಟಿಯಾಗುತ್ತೆ. ಬಟ್ ಇದು ನೀವು ನಿಮ್ಮ ತಂದೆಯನ್ನೇ ಮೀರಿಸಿ ಬೆಳೆಯುವಂತಹ ಸಮಯ. ಅದ್ರ ಕಡೆ ಯೋಚನೆ ಮಾಡಿ. ಬಟ್ ತಂದೆಯನ್ನು ವಿರೋಧ ಕಟ್ಕೊಳ್ಳೋಕೆ ಹೋಗಬೇಡಿ, ಅವರ ಸಂಬಂಧವನ್ನು ಚೆನ್ನಾಗಿ ಇಟ್ಕೊಳ್ಳಿ. ಒಟ್ಟಾರೆ ಈ ಸರ್ಕಾರಿ ಅಧಿಕಾರಿಗಳಿಗೆ ಇದ್ದಕ್ಕಿದ್ದಂತೆ ಟ್ರಾನ್ಸ್ಫರ್ ಆಗಿಬಿಡಬಹುದು, ಅಥವಾ ವಿದೇಶಗಳಲ್ಲಿ ಓದಬೇಕು ಅಲ್ಲಿಗೆ ಟ್ರೈ ಮಾಡ್ತಿದ್ರೆ ಅದಕ್ಕೆ ರಾಹು ಸಪೋರ್ಟ್ ಮಾಡ್ತಾರೆ. ಅಲ್ಲಿ ಕೆಲಸಕ್ಕೆ ಟ್ರೈ ಮಾಡ್ತಿದ್ರು ಕೂಡ ಒಂದು ಒಳ್ಳೆಯ ರೀತಿಯ ಸಪೋರ್ಟ್ ಖಂಡಿತ ಸಿಗುತ್ತೆ. ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋರಿಗೂ ಕೂಡ ಈ ರಾಹು ಬದಲಾವಣೆ ಅದ್ಭುತವಾಗಿ ಕೆಲಸ ಮಾಡಿಕೊಡುತ್ತೆ. ಇನ್ನು 10ನೇ ಮನೆಯಲ್ಲಿ ಶನಿ ಮಹಾತ್ಮರು ವಕ್ರಿಯಾಗಿದ್ದಾರೆ. ಸೊ ಹಾಗಾಗಿ ಅದೇ ಈಗ ತಂದೆಯ ಜೊತೆ ಮನಸ್ತಾಪಗಳಾಗಿತ್ತಲ್ಲ, ಅದನ್ನು ಸರಿ ಮಾಡ್ಕೊಳ್ತೀರಾ, ಒಂದು ಅವಕಾಶ ಕೊಡ್ತಾರೆ. ಈ ವಿದೇಶದ ಕಂಪನಿಗಳಲ್ಲಿ ಕೆಲಸ ಮಾಡ್ತಿದ್ದು ಅಲ್ಲೇನೋ ಮಿಸ್ಟೇಕ್ ಆಗಿದೆಯಾ, ಸರಿ ಮಾಡ್ಕೊಳ್ಳಿ, ಅದಕ್ಕೆ ಶನಿ ಮಹಾತ್ಮರು ಇನ್ನೊಂದು ಅವಕಾಶ ಕೊಡ್ತಾರೆ. ಅದೇ ರೀತಿ ಕೆಲಸ ಮಾಡುವ ಜಾಗದಲ್ಲಿ ಶಾರ್ಟ್ಕಟ್ ಹುಡುಕದೆ ಶ್ರಮ ಹಾಕಿ ಹೆಚ್ಚು ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಿ ಅನ್ನೋದು ಮತ್ತೆ ಶನಿ ಮಹಾತ್ಮರು ಹೇಳಕ್ಕೆ ಬಂದಿರೋದು. ರೆಸ್ಪಾನ್ಸಿಬಿಲಿಟಿಗಳನ್ನು ತೆಗೆದುಕೊಳ್ಳಿ, ಮುಂದಿನ ದಿನಗಳಲ್ಲಿ ಅದು ಡೆಫಿನೆಟ್ಲಿ ಲಾಭವಾಗುತ್ತೆ. ಇದಿಷ್ಟು ಮಿಥುನ ರಾಶಿಯವರಿಗೆ. ಎಸ್, ಈಗ ಕರ್ಕಾಟಕ ರಾಶಿ. ನಿಮ್ಮ ರಾಶಿ ನಿಮ್ಮ ಲಗ್ನದಲ್ಲಿಯೇ ಗುರು, ರವಿ, ಬುಧ. ರವಿ ಆಶ್ಲೇಷ ನಕ್ಷತ್ರದಲ್ಲಿರೋದು. ಈ 3 ಗ್ರಹಗಳ ಕಾಂಬಿನೇಷನ್ ಅದ್ಭುತವಾಗಿ ಕೆಲಸ ಮಾಡುತ್ತೆ ನೀವು ಸರಿಯಾಗಿ ಬಳಸ್ಕೊಂಡಾಗ. ಗುರು ಒಳ್ಳೆಯ ಜ್ಞಾನವನ್ನು ಕೊಡ್ತಾರೆ, ರವಿ ಧೈರ್ಯವನ್ನು ಕೊಡ್ತಾರೆ, ಬುಧ ಬುದ್ಧಿಯನ್ನು ಕೊಡ್ತಾರೆ. ನೀವು ಇದನ್ನೆಲ್ಲ ಸರಿಯಾಗಿ ಬಳಸ್ಕೊಂಡಾಗ ಸಮಾಜದಲ್ಲಿ ಗೌರವ ಪ್ರಾಪ್ತಿ ಡೆಫಿನೆಟಾಗಿ ಸಿಗುತ್ತೆ. ನೋಡಿ, ಗುರು ಜ್ಞಾನವನ್ನು ಕೊಟ್ಟರು ಅಂತ ಅಹಮ್ಮಲ್ಲಿ ಅದನ್ನು ಬಳಸ್ಕೊಂಡ್ರೆ, ರವಿ ಧೈರ್ಯ ಕೊಟ್ಟರು ಅಂತ ನನ್ನದೇ ನಡಿಬೇಕು ಅನ್ನುವ ವಿಚಾರಗಳನ್ನು ನೀವು ಮುಂದಿಟ್ಟರೆ, ಬುಧ ಬುದ್ಧಿ ಕೊಟ್ಟರು ಅಂತ ಅತಿಯಾದ ಬುದ್ಧಿವಂತಿಕೆಯನ್ನು ತೋರ್ಸೋಕೆ ಹೋದರೆ ಡೆಫಿನೆಟ್ಲಿ ಹಿನ್ನಡೆ ಆಗುತ್ತೆ. ಸೊ ಪಾಸಿಟಿವ್ ಆಗಿ ಬಳಸ್ಕೊಳ್ಳಿ. ನೀವು ಮಾಡುವ ಕೆಲಸಗಳಲ್ಲಿ, ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ನಿಮಗೆ ಗೌರವ ಮನ್ನಣೆ ಎಲ್ಲವೂ ಡೆಫಿನೆಟಾಗಿ ಸಿಗುತ್ತೆ. ಓಕೆ. ಇನ್ನು 2ನೇ ಮನೆಯಲ್ಲಿ ಕೇತು ಇದ್ದಾರೆ. ಸೊ ಇದು ನಿಮ್ಮ ಹಣಕಾಸಿನ ಹರಿವನ್ನು ಬೇರೆ ಬೇರೆ ಮೂಲಗಳಿಂದ ನಿಮಗೆ ಕನೆಕ್ಟ್ ಆಗೋ ರೀತಿ ಮಾಡಿಕೊಟ್ಟಿರ್ತಾರೆ. ಆದರೂ ನೀವು ಅಂದುಕೊಂಡಂತಹ ಮನಿ ಫ್ಲೋ ಡೆಫಿನೆಟ್ಲಿ ಆಗ್ತಾ ಇರಲ್ಲ. ಅದರ ಜೊತೆಗೆ ಕುಟುಂಬದಲ್ಲಿ ಒಂದಷ್ಟು ಮನಸ್ತಾಪಗಳು ಕೂಡ ಎದುರಾಗ್ತಾ ಇದೆ. ಇನ್ನು ನೀವು ಕೂಡ ಮೌನಿಯಾಗಿದ್ದೀರಾ. ಮೌನಿಯಾಗಿದ್ದಷ್ಟು ಒಳ್ಳೆಯದೇ. ನೀವು ನಿಮ್ಮ ಕುಟುಂಬದ ವಿಚಾರಗಳನ್ನು ಇತರರ ಜೊತೆ ಹಂಚಿಕೊಂಡಾಗ, ಹಣಕಾಸಿನ ವಿಚಾರಗಳನ್ನು ಇತರರ ಜೊತೆ ಹಂಚಿಕೊಂಡಾಗ ಕೇತು ನೆಗೆಟಿವ್ ಆಗ್ತಾರೆ. ಬರುವಂತಹ ಲಾಭಗಳು ಕೂಡ ಕಟ್ಟಾಗುತ್ತೆ. ಕುಟುಂಬದಲ್ಲೂ ಕೂಡ ಇನ್ನೊಂದಷ್ಟು ಮನಸ್ತಾಪಗಳು ಜಾಸ್ತಿ ಆಗುತ್ತೆ. ಇದು ಕೇತು ಬಿಡುಗಡೆ ಆದಾಗ ಸರಿ ಹೋಗುತ್ತೆ. ಬಟ್ ಗೌಪ್ಯತೆಯನ್ನು ಎಷ್ಟು ಕಾಪಾಡ್ಕೊಳ್ತಿರೋ ಈ 2ನೇ ಮನೆಗೆ ಸಂಬಂಧಪಟ್ಟಂತೆ ಅಷ್ಟು ತುಂಬ ಒಳ್ಳೆಯದು. ಇನ್ನು 3ನೇ ಮನೆಯಲ್ಲಿ ಶುಕ್ರ, ಅದು ವಕ್ರಿ ಸ್ಥಾನದಲ್ಲಿದ್ದಾರೆ. ನಿಮ್ಮ ಕಮ್ಯುನಿಕೇಷನ್ನ ತಪ್ಪಾಗಿ ಅರ್ಥ ಮಾಡ್ಕೊಬಿಡ್ತಾರೆ. ಇಮೇಲ್ ಕಮ್ಯುನಿಕೇಷನ್ ಮಾಡಬೇಕಾದ್ರೂ ಕೂಡ ತಪ್ಪುಗಳಾಗುತ್ತೆ. ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೂ ಇದು ಆ ಥರದ ಶುಭವಾಗಿರುವ ಸಮಯ ಅಲ್ಲ. ಹಾಗಾಗಿ ಆಗಸ್ಟ್ ತಿಂಗಳಲ್ಲಿ ಯಾವುದೇ ರೀತಿಯ ಮೇಜರ್ ಇಂಟರ್ವ್ಯೂಗಳನ್ನು ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ಇನ್ನು ಬರವಣಿಗೆ ಕ್ಷೇತ್ರದಲ್ಲಿರೋರಿಗೆ ಸ್ವಲ್ಪ 2-3 ಸಾರಿ ನೀವು ಬರೆದಿರೋದನ್ನು ಮತ್ತೆ ನೀವೇ ಓದಿ ಕರೆಕ್ಟ್ ಮಾಡಿಕೊಂಡು ಅದನ್ನು ಪಬ್ಲಿಷ್ ಮಾಡಿ, ಇಲ್ಲ ಅಂದರೆ ಸ್ವಲ್ಪ ನೆಗೆಟಿವ್ ಆಗುವಂತಹ ಸಂದರ್ಭಗಳು. ಮೀಡಿಯಾ ಕ್ಷೇತ್ರದಲ್ಲಿರೋರು, ಕಂಟೆಂಟ್ ಕ್ರಿಯೇಟರ್ಸ್ಗಳು, ನಿಮ್ಮಿಂದನೂ ಕೂಡ ತಪ್ಪುಗಳಾಗಬಹುದು. ಸ್ವಲ್ಪ ಎಚ್ಚರಿಕೆಗಳನ್ನು ವಹಿಸ್ಕೊಳ್ಳಿ. ಈ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿರೋರಿಗೆ, ಸೇಲ್ಸ್ ಡಿಪಾರ್ಟ್ಮೆಂಟಲ್ಲಿರೋರಿಗೆ ಚಾಲೆಂಜಸ್ಗಳು ಜಾಸ್ತಿ ಆಗುತ್ತೆ. ಟ್ರಾವೆಲ್ ಇಂಡಸ್ಟ್ರಿಯಲ್ಲಿರೋರಿಗೂ ಕೂಡ ಖರ್ಚುಗಳು ಜಾಸ್ತಿ ಆಗುತ್ತೆ.
ಕಿರಿಯ ಸಹೋದರ ಸಹೋದರಿಯ ಜೊತೆ ಮನಸ್ತಾಪಗಳು, ಅಕ್ಕಪಕ್ಕದವರ ಜೊತೆ ಕಿರಿಕಿರಿ, ಸಹೋದ್ಯೋಗಿಗಳ ಕಿರಿಕಿರಿ ಇದೆಲ್ಲವೂ ಜಾಸ್ತಿ ಆಗುತ್ತೆ. ನಿಮ್ಮ ಸ್ನೇಹಿತರ ಜೊತೆಯೂ ಸ್ವಲ್ಪ ಮನಸ್ತಾಪಗಳು ಎದುರಾಗಬಹುದು. ನೀವು ನಿಮಗೆ ಕನೆಕ್ಟ್ ಆಗುವಂತಹ ವ್ಯಕ್ತಿಗಳ ಬಗ್ಗೆ ಸ್ವಲ್ಪ ತಪ್ಪು ಅಭಿಪ್ರಾಯಗಳು ಮೂಡಬಹುದು. ಇದೆಲ್ಲವೂ ಕೂಡ ಇದೆ. ಈ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಗಳನ್ನು ತೆಗೆದುಕೊಂಡು ಮುಂದುವರೆದ್ರೆ ನೆಕ್ಸ್ಟ್ ವೀಕ್ ಸ್ವಲ್ಪ ಸೇಫ್ ಆಗಿರ್ತೀರಾ. ಇನ್ನು ಅದೇ ರೀತಿ ಅಷ್ಟಮದಲ್ಲಿ ರಾಹುವಿನ ಸಂಚಾರ, ಇದು ಪಿತ್ರಾರ್ಜಿತ ಆಸ್ತಿ ಮತ್ತೆ ಚರ್ಚೆಗೆ ಬರುತ್ತೆ. ನೀವು ಈ ಹಿಂದೆ ಹೂಡಿಕೆ ಮಾಡಿದ ಹಣಗಳು ಮೆಚುರಿಟಿ ಪಡ್ಕೊಂಡು ನಿಮಗೆ ಖಂಡಿತ ಸಿಗುತ್ತೆ. ಬಟ್ ಆರೋಗ್ಯದಲ್ಲಿ ತುಂಬ ವ್ಯತ್ಯಾಸಗಳಾಗುತ್ತೆ. ಓವರ್ ಥಿಂಕಿಂಗ್ ಜಾಸ್ತಿ ಆಗುತ್ತೆ. ಅದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ಇನ್ನು ಅದೇ ರೀತಿ ಈ ರಿಸರ್ಚಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದೀರಾ, ಜ್ಯೋತಿಷ ಕ್ಷೇತ್ರದಲ್ಲಿದ್ದೀರಾ, ಡಾಕ್ಟರ್ಸ್ ಇದ್ದೀರಾ, ಆಯುರ್ವೇದ ಪಂಡಿತರಿದ್ದೀರಾ, ಸೈಂಟಿಸ್ಟ್ಗಳಿದ್ದೀರಾ, ರಾಹು ಧನಿಷ್ಠಾಗೆ ಬಂದು ನಿಮ್ಮನ್ನು ಇನ್ನೊಂದು ಲೆವೆಲ್ಗೆ ತೆಗೆದುಕೊಂಡು ಹೋಗ್ತಾರೆ. ಸೊ ಹಾಗಾಗಿ ಅಲ್ಲಿ ಪಾಸಿಟಿವನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಅದೇ ರೀತಿ ಭಾಗ್ಯಸ್ಥಾನದಲ್ಲಿ ಶನಿ ಮಹಾತ್ಮರು. ಸೊ ಇದು ಒಂದಷ್ಟು ದೂರದ ಪ್ರಯಾಣಗಳು ಮತ್ತೆ ನಿಮಗೆ ಎದುರಾಗುತ್ತೆ. ಈ ಟ್ರಾನ್ಸ್ಫರ್ಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಅಡೆತಡೆಗಳಾಗಿತ್ತು, ಈಗ ಮತ್ತೆ ಅದು ಚರ್ಚೆಗೆ ಬರಬಹುದು. ನಿಮ್ಮ ತಂದೆಯ ಜೊತೆ ಮನಸ್ತಾಪಗಳು ಖಂಡಿತ ಎದುರಾಗಿತ್ತು, ಈಗ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಅವಕಾಶ. ಈ ಪಿತ್ರಾರ್ಜಿತ ಆಸ್ತಿಯ ಚರ್ಚೆಗಳಲ್ಲಿ ಈಗ ನಿಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಅದನ್ನು ಸರಿ ಮಾಡ್ಕೊಳ್ಳೋದು ಕೂಡ ಒಂದು ಒಳ್ಳೆಯ ಅವಕಾಶ. ಆ ಕಡೆ ಹೆಚ್ಚು ಗಮನ ಕೊಡಿ. ಒಟ್ಟಾರೆ ಆರೋಗ್ಯದ ಮೇಲೂ ಕೂಡ ಹೆಚ್ಚು ನಿಗಾ ವಹಿಸಬೇಕು. ತಂದೆಯ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳಾಗಬಹುದು. ಬಾಸ್ ಜೊತೆ ಸಂಬಂಧ ಹಾಳಾಗಿತ್ತು, ಅದನ್ನು ಕೂಡ ಸರಿ ಮಾಡ್ಕೊಳ್ಳಬಹುದು. ನಿಮ್ಮ ಮೇಲಧಿಕಾರಿಗಳು, ಹಿರಿಯ ರಾಜಕಾರಣಿಗಳು, ಯಾರ್ಯಾರ ಸಂಬಂಧ ಹಾಳಾಗಿತ್ತು ಅದನ್ನೆಲ್ಲ ಸರಿ ಮಾಡ್ಕೊಳ್ಳೋದಕ್ಕೆ ಇದು ಮತ್ತೊಂದು ಅವಕಾಶ. ಆ ಕಡೆ ಹೆಚ್ಚು ಗಮನ ಕೊಡಿ. ಇನ್ನು ಅದೇ ರೀತಿ 12ನೇ ಮನೆಯಲ್ಲಿ ಕುಜನ ಸಂಚಾರ. ಸೊ ಯಾರ್ಯಾರು ಈ ದೂರದ ಸ್ಥಳಗಳಿಗೆ ಕನೆಕ್ಟ್ ಆಗಿದ್ದೀರಾ, ಅಂದರೆ ಎಷ್ಟು ಕಿಲೋಮೀಟರ್ ದಾಟ್ತೀರಾ ಅಷ್ಟು ಲಾಭ ನಿಮಗೆ. ಅಂದರೆ ಸ್ಟೇಟನ್ನು ದಾಟಿದ್ದರೆ, ಕಂಟ್ರಿಗಳನ್ನು ದಾಟಿದ್ದರೆ ಅಲ್ಲಿ ಹೆಚ್ಚು ಲಾಭಗಳನ್ನು ಡೆಫಿನೆಟ್ಲಿ ಗಳಿಸ್ತೀರಾ. ಅಲ್ಲಿ ಕೆಲಸಕ್ಕೆ ಟ್ರೈ ಮಾಡ್ತಿದ್ರೆ ಅಥವಾ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸನ್ನು ಇನ್ನೊಂದು ಲೆವೆಲ್ಗೆ ತಗೊಂಡು ಹೋಗಬೇಕು ಅಂತ ಟ್ರೈ ಮಾಡ್ತಿದ್ರೆ ಡೆಫಿನೆಟ್ಲಿ ಅದಕ್ಕೆಲ್ಲ ಕುಜ ಸಪೋರ್ಟ್ ಮಾಡ್ತಾರೆ. ಇನ್ನು ಅದ್ರ ಜೊತೆಗೆ ಇದು 12ನೇ ಮನೆ ವ್ಯಯಸ್ಥಾನ ಆಗಿರೋದ್ರಿಂದ ಒಂದಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಎದುರಾಗಿ ಆಸ್ಪತ್ರೆ ಅಲೆದಾಟ ಕೂಡ ಜಾಸ್ತಿ ಆಗ್ಬೋದು. ವೆಹಿಕಲ್ಗಳಲ್ಲಿ ಓಡಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಈಗ ಸಿಂಹರಾಶಿ, ನಿಮ್ಮ ಲಗ್ನದಲ್ಲಿ ನಿಮ್ಮ ರಾಶಿಯಲ್ಲಿ ಕೇತುವಿನ ಸಂಚಾರ. ಇದು ಹಲವಾರು ವಿಚಾರಗಳಲ್ಲಿ ನಿಮ್ಮನ್ನು ಡಿಟ್ಯಾಚ್ಮೆಂಟ್ ಫೀಲಲ್ಲಿ ಇಟ್ಟಿರುತ್ತೆ. ಆಧ್ಯಾತ್ಮಿಕ ಚಿಂತನೆಗಳು ಜಾಸ್ತಿ ಆಗಿರುತ್ತೆ. ನಿಮ್ಮನ್ನು ನೀವು ಯಾರು ಅಂತ ಕಂಡುಕೊಳ್ಳೋದಕ್ಕೆ ಇದು ಸರಿಯಾದ ಸಮಯ. ನೀವು ಸರಿಯಾದ ದಾರಿಯಲ್ಲಿದ್ದರೆ ಅದು ಒಳ್ಳೆಯದೇ. ಕೆಟ್ಟ ಕೆಟ್ಟ ಆಯ್ಕೆಗಳನ್ನು ಮಾಡಿಕೊಂಡಿದ್ದರೆ ಅದನ್ನು ಸರಿ ಮಾಡಿಕೊಳ್ಳಿಕ್ಕೆ ಮತ್ತೊಂದು ಅವಕಾಶ ಡೆಫಿನೆಟ್ಲಿ ಸಿಕ್ಕಿರುತ್ತೆ. ಸರಿ ಮಾಡಿಕೊಳ್ಳಿ. ಇನ್ನು 2ನೇ ಮನೆಯಲ್ಲಿ ಶುಕ್ರ ನೀಚ ಸ್ಥಾನ. ಈ ಕುಟುಂಬದಲ್ಲಿ ಅಥವಾ ಸಂಬಂಧಗಳಲ್ಲಿ ನೀವು ಎಲ್ಲ ವಿಚಾರಗಳಲ್ಲೂ ಭೂತ ಕನ್ನಡಿ ಹಿಡಿದು ನೋಡೋದನ್ನು ಬಿಟ್ಟುಬಿಡಿ. ಸ್ವಲ್ಪ ಭಾವನೆಗಳಿಗೆ ಬೆಲೆ ಕೊಡಿ. ಈ ಕುಟುಂಬದ ವಿಚಾರಗಳನ್ನೆಲ್ಲ ಕುಟುಂಬದಲ್ಲೇ ಬಿಟ್ಟುಬಿಡಿ. ಕೆಲಸ ಮಾಡೋ ಜಾಗದಲ್ಲಿ ಅದರ ಚಿಂತನೆಗಳನ್ನು ಮಾಡಬೇಡಿ. ನಿಮ್ಮ ಕೆಲಸಗಳು ಹಾಳಾಗುತ್ತೆ, ವ್ಯಾಪಾರಗಳು ಹಾಳಾಗುತ್ತೆ. ಇನ್ನು ಕೆಲಸದ ಟೆನ್ಷನ್ನೆಲ್ಲ ತಗೊಬಂದು ಮನೆಯಲ್ಲಿ ಅಪ್ಲೈ ಮಾಡಬೇಡಿ. ಕುಟುಂಬದಲ್ಲೂ ಕೂಡ ನೆಮ್ಮದಿ ಹಾಳಾಗುತ್ತೆ. ಅದೇ ಥರದ ಸಿಚುವೇಶನ್ ಸಿಂಹರಾಶಿಯವ್ರಿಗೆ ಆಗ್ತಾ ಇರೋದು. ಓಕೆ. ಇನ್ನು ತಪ್ಪು ಹಣದ ಹೂಡಿಕೆಗಳಾಗುತ್ತೆ. ಅದ್ರ ಕಡೆಯೂ ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ಮಾತಿನಲ್ಲಿ ಹಿಡಿತಾ ಸಾಧಿಸ್ಕೊಳ್ಳಿ. ದುಡ್ಡು ಕೊಟ್ಟು ಯಾರಿಗೂ ಸಿಗಾಕೊಳ್ಳೋಕೆ ಹೋಗಬೇಡಿ, ಮಾತು ಕೊಟ್ಟು ಕೂಡ ಯಾರಿಗೂ ಸಿಗಾಕೊಳ್ಳೋಕೆ ಹೋಗಬೇಡಿ. ಆ ರೀತಿ ಎಲ್ಲ ತೊಂದರೆಗಳು ನಿಮಗೆ ಕಾಯ್ತಾ ಇದೆ. ಇನ್ನು ಅದೇ ರೀತಿ 7ನೇ ಮನೆಯಲ್ಲಿ ರಾಹು ಧನಿಷ್ಠ ನಕ್ಷತ್ರಕ್ಕೆ ಬಂದಿದ್ದಾರೆ. ಇದು ಗಂಡ ಹೆಂಡತಿಯ ನಡುವೆ ಮತ್ತಷ್ಟು ಮನಸ್ತಾಪಗಳು ಜಾಸ್ತಿ ಆಗಬಹುದು. ಅಥವಾ ನೀವೇನಾದರೂ ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇದ್ದರೆ ಆ ವಿಚಾರಗಳು ಗೊತ್ತಾಗಿ ಗಲಾಟೆಗಳಾಗಬಹುದು. ಅಥವಾ ಗಂಡ ಹೆಂಡತಿ ಪರಸ್ಪರ ದೂರ ಆಗುವಂತಹ ಸಂದರ್ಭಗಳು ಕೂಡ ಎದುರಾಗುತ್ತೆ. ಅದರ ಕಡೆಯೂ ಸ್ವಲ್ಪ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಿ. ಇನ್ನು ಪಾಲುದಾರಿಕೆ ವ್ಯವಹಾರಗಳು ಕೂಡ ಕಟ್ಟಾಗಬಹುದು. ಹೊಸ ಒಪ್ಪಂದಗಳಲ್ಲಿ ಮೋಸಗಳಾಗಬಹುದು. ಸ್ವಲ್ಪ ಕೇರ್ಫುಲ್ ಆಗಿರಿ. ಒಟ್ಟಾರೆ ರಾಹುವಿನ ಇಂಪ್ಯಾಕ್ಟಿಂದ ನಿಮ್ಮ ಪಾರ್ಟ್ನರ್ಸ್ಗಳು, ಅದು ಸಂಗಾತಿ ಇರಲಿ, ಬಿಸ್ನೆಸ್ ಪಾರ್ಟ್ನರ್ಸ್ ಇರಲಿ ಅಥವಾ ಗ್ರಾಹಕರಿರಲಿ, ಸ್ವಲ್ಪ ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡ್ತಾರೆ. ಅವರ ವಿಚಿತ್ರ ವರ್ತನೆಗಳಿಂದ ನಿಮಗೆ ಗೊಂದಲಗಳು ಸೃಷ್ಟಿಯಾಗುತ್ತೆ. ಇನ್ನು ಈ ಮೀಡಿಯಾ ಕ್ಷೇತ್ರದಲ್ಲಿರೋರಿಗೆ, ಸಿನಿಮಾ ಕ್ಷೇತ್ರದಲ್ಲಿರೋರಿಗೆ ಈ ರಾಹು ಸ್ವಲ್ಪ ಪಾಸಿಟಿವ್ ಆಗಿ ಕೆಲಸ ಮಾಡಿಕೊಡ್ತಾರೆ. ಇನ್ನು ಅದೇ ರೀತಿ ನಿಮ್ಮ ಅಷ್ಟಮದಲ್ಲಿ ಶನಿ ವಕ್ರಿ ಆಗಿದ್ದಾರೆ. ಸೊ ಇಲ್ಲಿ ನೀವು ಈಗ ಗಂಡ ಹೆಂಡತಿ ಸಮಸ್ಯೆ ಏನಿತ್ತಲ್ಲ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಮತ್ತೊಂದು ಅವಕಾಶ ಕೊಡ್ತಾರೆ. ನೀವು ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಪರಸ್ಪರ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಈ ಅಷ್ಟಮ ಶನಿಯ ಪ್ರಭಾವ ಸ್ವಲ್ಪ ಕಡಿಮೆ ಆಗಿ ಅವರು ವಕ್ರಿಯಾಗಿ ಈ 7ನೇ ಮನೆಯ ಇಂಪ್ಯಾಕ್ಟನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ ಈಗ. ಸೊ ಸರಿ ಮಾಡ್ಕೊಳ್ತೀರಾ, ಪಾಲುದಾರಿಕೆ ವ್ಯವಹಾರಗಳನ್ನು ಸರಿ ಮಾಡ್ಕೊಳ್ತೀರಾ, ಹೊಸ ಒಪ್ಪಂದಗಳಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ,
ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ. ಅದೇ ರೀತಿ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತಹ ಚರ್ಚೆಗಳೇನು ಆಗ್ತಾ ಇತ್ತಲ್ಲ, ಅಲ್ಲಿ ನಿಮ್ಮಿಂದ ತಪ್ಪುಗಳಾಗಿದ್ದರೆ ಅದನ್ನು ಸರಿ ಮಾಡ್ಕೊಳ್ಳಿ. ಈ ಜ್ಯೋತಿಷ್ಯ ಕ್ಷೇತ್ರದಲ್ಲಿರೋರಿಗೆ, ಈ ಆಯುರ್ವೇದ ಪಂಡಿತರು, ವೈದ್ಯಕೀಯ ಕ್ಷೇತ್ರ ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿದೆ. ಸೈಂಟಿಸ್ಟ್ಗಳಿಗೂ ಕೂಡ ತುಂಬ ಚೆನ್ನಾಗಿದೆ. ಯಾರ್ಯಾರು ಈ ಡೀಪ್ ಸ್ಟಡಿಗೆ ಹೋಗ್ತೀರಾ, ರಿಸರ್ಚಲ್ಲಿ ಇರ್ತೀರಾ, ಅಷ್ಟಮ ಶನಿಯ ಪ್ರಭಾವದಲ್ಲೂ ಒಂದಷ್ಟು ಜ್ಞಾನಾರ್ಜನೆ ತುಂಬ ಚೆನ್ನಾಗಾಗುತ್ತೆ. ಅದರ ಜೊತೆಗೆ ಆರೋಗ್ಯದಲ್ಲಿ ತುಂಬ ವ್ಯತ್ಯಾಸಗಳಾಗುತ್ತೆ. ಅದರ ಕಡೆ ಹೆಚ್ಚು ಗಮನ ಕೊಟ್ಕೊಳ್ಳಿ. ಇನ್ನು ಅದೇ ರೀತಿ ನಿಮ್ಮ ಲಾಭಸ್ಥಾನದಲ್ಲಿ ಕುಜನ ಸಂಚಾರ ಆಗ್ತಾ ಇದೆ. ಕುಜ ನಿಮಗೆ ಭಾಗ್ಯಸ್ಥಾನದ ಅಧಿಪತಿ. ಸೊ ಹಾಗಾಗಿ ಒಂದಷ್ಟು ದೂರದ ಪ್ರಯಾಣಗಳು ಡೆಫಿನೆಟ್ಲಿ ಎದುರಾಗುತ್ತೆ. ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯಗಳಾಗುತ್ತೆ. ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಕನೆಕ್ಟ್ ಆಗ್ತೀರಾ. ಹಿರಿಯ ಸಹೋದರನಿಂದ ಒಂದಷ್ಟು ಲಾಭಗಳಾಗುತ್ತೆ. ನಿಮ್ಮ ಸ್ನೇಹ ಬಳಗ ಕೂಡ ನಿಮಗೆ ಒಂದಷ್ಟು ಲಾಭಗಳನ್ನು ತಂದುಕೊಡ್ತಾರೆ. ಸೊ ಓವರಾಲ್ ನಿಮ್ಮ ನೆಟ್ವರ್ಕನ್ನು ಬಳಸಿಕೊಂಡು ನಿಮ್ಮ ಇಷ್ಟಾರ್ಥ ಸಿದ್ಧಿಗಳನ್ನು ತುಂಬ ಚೆನ್ನಾಗಿ ಮಾಡ್ಕೊಳ್ತೀರಾ. ಹೊಸದಾಗಿ ವೆಹಿಕಲ್ ಖರೀದಿ ಮಾಡೋದಕ್ಕೆ, ಭೂಮಿ ಖರೀದಿ ಮಾಡೋದಕ್ಕೆ, ಕೃಷಿ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಇದು ತುಂಬ ಚೆನ್ನಾಗಿರುವಂತಹ ಸಮಯ. ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಬಹುದು. ಮನೆಯಲ್ಲಿ ಸಣ್ಣ ಪುಟ್ಟ ರಿಪೇರಿ ಖರ್ಚುಗಳು ಬರಬಹುದು. ಅದ್ರ ಕಡೆ ಹೆಚ್ಚು ಗಮನ ಕೊಟ್ಕೊಳ್ಳಿ. ಈಗ ಕನ್ಯಾ ರಾಶಿಯವರಿಗೆ ನಿಮ್ಮ ಲಗ್ನದಲ್ಲಿಯೇ ಮತ್ತು ರಾಶಿಯಲ್ಲಿಯೇ ಶುಕ್ರ ನೀಚ ಸ್ಥಾನದಲ್ಲಿದ್ದಾರೆ. ಶುಕ್ರ ಅಂದರೆ ಸೌಂದರ್ಯಕಾರಕ. ಆ ಸೌಂದರ್ಯವನ್ನು ಹಾಳು ಮಾಡ್ತಾರೆ. ಅಂದರೆ ಸ್ಕಿನ್ ರಿಲೇಟೆಡ್ ಇಶ್ಯೂಸ್, ಮಡುವೆಗಳಾಗೋದು, ಸ್ಕಿನ್ ಅಲರ್ಜಿಗಳಾಗೋದು, ಏರ್ ಲಾಸಸ್, ಈ ರೀತಿಯ ತೊಂದರೆಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಏನೇನೋ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಯಾವುದೂ ಸರಿ ಹೋಗೋದಿಲ್ಲ. ಆ ಕಡೆ ಹೆಚ್ಚು ಗಮನ ಕೊಡಿ. ಅದೇ ರೀತಿ ಎಲ್ಲವನ್ನು ತುಂಬ ಅನಾಲಿಟಿಕಲ್ ವೇಯಲ್ಲಿ ನೋಡೋದು, ಭೂತ ಕನ್ನಡಿ ಹಿಡಿದು ನೋಡೋದು, ಎಲ್ಲದರಲ್ಲೂ ತಪ್ಪು ಹುಡ್ಕೋದನ್ನು ಕಡಿಮೆ ಮಾಡಿ. ಆಗ ಮಾತ್ರ ಸ್ವಲ್ಪ ನೀಚ ಸ್ಥಾನದ ಶುಕ್ರ ಏನು ನೆಗೆಟಿವ್ ಇಂಪ್ಯಾಕ್ಟ್ ಕೊಡ್ತಾ ಇದ್ರಲ್ಲ ಅದನ್ನು ಕಡಿಮೆ ಮಾಡ್ತಾರೆ. ಸೊ ಓವರಾಲ್ ನಿಮ್ಮ ಮೇಲೆ ಹೆಚ್ಚು ಖರ್ಚುಗಳನ್ನು ಮಾಡ್ಕೊಳ್ತೀರಾ. ಅದರ ಜೊತೆಗೆ ಅವರು ಅಷ್ಟಮ ಸ್ಥಾನದ ಅಧಿಪತಿಯಾಗಿರೋದ್ರಿಂದ ಒಂದಷ್ಟು ಈ ಸೀಕ್ರೆಟ್ ವಿಚಾರಗಳು ಕೂಡ ಬೆಳಕಿಗೆ ಬರಬಹುದು. ಸೊ ಅದ್ರ ಕಡೆಯೂ ಕೂಡ ಹೆಚ್ಚು ಗಮನ ಕೊಟ್ಕೊಳ್ಳಿ. ಆರೋಗ್ಯದ ಮೇಲೆ ವ್ಯತ್ಯಾಸಗಳಾಗುತ್ತೆ. ಸ್ಪೆಷಲಿ ಈ ಡಯಾಬಿಟಿಕ್ ಪೇಷಂಟ್ಸ್ಗಳು ತುಂಬ ಕೇರ್ಫುಲ್ ಆಗಿರಬೇಕು. ಗುಪ್ತಾಂಗಗಳಲ್ಲಿ ಸಮಸ್ಯೆ ಇರೋರು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ದೇಹದ ಒಳಗಿನ ಬಾಧೆಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗೆ ನಿಮ್ಮ ಕುಟುಂಬದ ವಿಚಾರಗಳಲ್ಲೂ ಕೂಡ ಗೊಂದಲಗಳು ಏರ್ಪಡುತ್ತೆ. ಅದರ ಬಗ್ಗೆಯೂ ಕೂಡ ಗಮನ ಹರಿಸಿ. ಇನ್ನು 6ನೇ ಮನೆಯಲ್ಲಿ ರಾಹು ಧನಿಷ್ಠ ನಕ್ಷತ್ರದಲ್ಲಿರೋದು, ಇದೊಂದು ರೀತಿ ಶತ್ರುಗಳನ್ನು ಗೆಲ್ಲಲಿಕ್ಕೆ ನಿಮಗೆ ಧೈರ್ಯ ತುಂಬ ಚೆನ್ನಾಗೇ ಇರುತ್ತೆ. ಆದರೂ ಇದೇ ಸಮಯದಲ್ಲಿ ತುಂಬ ಜನ ಶತ್ರುಗಳು ಹುಟ್ಕೊಳ್ತಾರೆ. ನೀವು ಯಾರನ್ನು ನಂಬಿರ್ತೀರೋ ಅವರೇ ನಿಮಗೆ ಮೋಸ ಮಾಡ್ಬೋದು. ಹಾಗಾಗಿ ಆ ವಿಚಾರಗಳಲ್ಲಿ ತುಂಬ ಎಚ್ಚರಿಕೆ ಅತಿ ಅಗತ್ಯ. ಇನ್ನು ಸಾಲ ಮಾಡ್ತಾ ಇದ್ದರೆ ಅದು ಸದ್ಬಳಕೆ ಆಗಬೇಕು. ಆ ಥರ ಯೋಚನೆ ಮಾಡಿ, ಆ ಥರ ಪ್ಲ್ಯಾನ್ ಮಾಡಿಕೊಂಡು ಸಾಲ ಮಾಡಿ. ಆರೋಗ್ಯದಲ್ಲೂ ತೊಂದರೆಗಳು ಎದುರಾಗುತ್ತೆ. ಸ್ವಲ್ಪ ಇನ್ಫೆಕ್ಷನ್ಸ್ಗಳು ಜಾಸ್ತಿ ಆಗ್ಬೋದು. ಅದ್ರ ಕಡೆನೂ ಗಮನ ಇರಲಿ. ಇನ್ನು 7ನೇ ಮನೆಯಲ್ಲಿ ಶನಿ ವಕ್ರಿಯಾಗಿದ್ದಾರೆ. ಮೊದಲ ಪಾಯಿಂಟ್, ಈ ಹಿಂದೆ ನೀವು ಆರೋಗ್ಯದಲ್ಲಿ ಒಂದಷ್ಟು ತೊಂದರೆಗಳನ್ನು ಮಾಡ್ಕೊಂಡಿದ್ದೀರಲ್ಲ, ಅದನ್ನು ಸರಿ ಮಾಡಿಕೊಳ್ಳಲಿಕ್ಕೆ ಈಗ ಮತ್ತೊಂದು ಅವಕಾಶ. ಔಷಧಿಗಳನ್ನು ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಳಿ. ಡಾಕ್ಟರ್ಗಳನ್ನು ಸರಿಯಾದ ಸಮಯಕ್ಕೆ ಹೋಗಿ ಭೇಟಿ ಮಾಡಿ. ಆಗ ಮಾತ್ರ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಕಾಣುತ್ತೆ. ವಕ್ರಿಯಾಗಿ ಅದನ್ನೇ ಹೇಳ್ತಾ ಇರೋದು. ಸಾಲದ ವಿಚಾರಗಳಲ್ಲೂ ಕೂಡ ಸರಿಯಾದ ಹೂಡಿಕೆಗಳನ್ನು ಮಾಡಲಿಕ್ಕೆ ಸಾಲವನ್ನು ಮಾಡಿ. ಓಕೆ, ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಈ ವಕ್ರಿ ಶನಿ ಪಾಸಿಟಿವ್ ಆಗಿ ನಿಮಗೊಂದಷ್ಟು ವಿಚಾರಗಳನ್ನು ತಂದು ಕೊಡ್ತಾರೆ. ಅದೇ ರೀತಿ 7ನೇ ಮನೆಯ ಇಂಪ್ಯಾಕ್ಟ್ ಗಂಡ ಹೆಂಡತಿಯ ನಡುವೆ ಈಗ ಕೋರ್ಟ್ ಕೇಸ್ಗಳಲ್ಲಿ ವಿಚಾರ ನಡೀತಾ ಇತ್ತಲ್ಲ, ಸಂಬಂಧಗಳನ್ನು ಹೊಂದು ಮಾಡ್ಕೊಳ್ತೀರಾ, ಮತ್ತೊಂದು ಅವಕಾಶಗಳನ್ನು ಕೊಡ್ತಾರೆ. ಇಲ್ಲ ಪರ್ಮನೆಂಟಾಗಿ ದೂರ ಆಗ್ತೀರಾ, ಸರಿಯಾಗಿ ಮಾತನಾಡಿ ನಿರ್ಧಾರ ತೆಗೆದುಕೊಂಡು ದೂರ ಆಗಿ. ಈ ರೀತಿ ನಿಮ್ಮನ್ನು ನೀವೇ ಸರಿ ಮಾಡಿಕೊಳ್ಳೋದಕ್ಕೆ ಇದು ಸರಿಯಾದ ಅವಕಾಶ. ಕರೆಕ್ಟಾಗಿ ಬಳಸ್ಕೊಳ್ಳಿ. ಇನ್ನು ಅದೇ ರೀತಿ 10ನೇ ಮನೆಯಲ್ಲಿ ಕುಜ, ಇದು ಕುಜನಿಗೆ ದಿಗ್ಬಲ ಸಿಗ್ತಾ ಇರೋದು. ಸೊ ಹೊಸ ಜವಾಬ್ದಾರಿಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಹೊಸದಾಗಿ ಕೆಲಸ ಹುಡ್ಕೋರ್ಗೂ ಕೂಡ ಕೆಲಸ ಸಿಗುತ್ತೆ. ಕೆಲಸದ ನಿಮಿತ್ತ ಹೊರಗಡೆ ಹೋಗಿ ಕೆಲಸ ಮಾಡಬೇಕಾದ ಪರಿಸ್ಥಿತಿಗಳು ಕೂಡ ಬರ್ಬೋದು. ಸೊ ಹೋಗಿ ಮಾಡಿ, ಡೆಫಿನೆಟ್ಲಿ ಸಕ್ಸಸ್ ಆಗ್ತೀರಾ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ವೃತ್ತಿಯಲ್ಲಿ, ವ್ಯಾಪಾರದಲ್ಲಿ ದೊಡ್ಡ ಮಟ್ಟದ ಲಾಭ ಗಳಿಸುವ ತಿಂಗಳು, ವಾರ ಖಂಡಿತ ಈ ಆಗಸ್ಟ್ ತಿಂಗಳು. ಅದ್ರ ಕಡೆ ಹೆಚ್ಚು ಗಮನ ಕೊಡಿ. ಇನ್ನು ಅದೇ ರೀತಿ ನಿಮ್ಮ 11ನೇ ಮನೆಯಲ್ಲಿ ಗುರು, ರವಿ, ಬುಧ. ಗುರು ನಿಮಗೆ 4 ಮತ್ತು 7ನೇ ಮನೆಯ ಅಧಿಪತಿ. ಬಿಸ್ನೆಸ್ ತುಂಬ ಚೆನ್ನಾಗಿ ಆಗುತ್ತೆ. ಸ್ಪೆಷಲಿ ರಿಯಲ್ ಎಸ್ಟೇಟಲ್ಲಿ ಇನ್ವಾಲ್ವ್ ಆಗಿರೋರಿಗೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಹುಡ್ಕೊಂಡು ಬರುತ್ತೆ. ಬಟ್ ಆಗಸ್ಟ್ ತಿಂಗಳಲ್ಲಿ ತುಂಬ ಕೇರ್ಫುಲ್ ಆಗಿರಿ. ದೊಡ್ಡ ಮಟ್ಟದ ಹೂಡಿಕೆಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿ ಸ್ವಲ್ಪ ಆಸ್ಪತ್ರೆಯ ಖರ್ಚುಗಳು ಬರಬಹುದು. ಈ ವೆಹಿಕಲ್ ಖರೀದಿಗೆ, ಭೂಮಿ ಖರೀದಿಗೆ, ಕೃಷಿಯಲ್ಲಿ ಇನ್ವಾಲ್ವ್ ಆಗಲಿಕ್ಕೆ ನಿಮಗೂ ಕೂಡ ತುಂಬ ಚೆನ್ನಾಗಿರುವ ಸಮಯ. ಆ ಕಡೆ ಹೆಚ್ಚು ಗಮನ ಕೊಡಿ. ಈಗ ತುಲಾರಾಶಿಯವರಿಗೆ 5ನೇ ಮನೆಯಲ್ಲಿ ರಾಹು ಧನಿಷ್ಠ ನಕ್ಷತ್ರಕ್ಕೆ ಬಂದಿರೋದು.
ಈ ಮಕ್ಕಳ ವಿಚಾರಗಳಲ್ಲಿ ಗೊಂದಲಗಳನ್ನು ಮಾಡ್ಕೊಳಕ್ಕೆ ಹೋಗಬೇಡಿ, ಸಂಘರ್ಷಗಳು ಬೇಡ. ಪ್ರೀತಿ ಪ್ರೇಮದ ವಿಚಾರಗಳಲ್ಲೂ ಕೂಡ ತುಂಬ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗಬೇಡಿ. ರಾಹು 5ನೇ ಮನೆಯಲ್ಲಿದ್ದಾಗ ಸ್ವಲ್ಪ ಭ್ರಮೆಯಲ್ಲಿ ಹೂಡಿಕೆಗಳನ್ನು ಮಾಡಿಬಿಡ್ತೀವಿ. ಎಸ್ಪೆಷಲಿ ಷೇರು ಮಾರುಕಟ್ಟೆ, ಈ ಲಾಟ್ರಿ, ಜೂಜು ಈ ಥರದ ವಿಚಾರಗಳಲ್ಲಿ ಹೆಚ್ಚು ನಮ್ಮ ಮನಸ್ಸು ಆತೋರಿತದೆ. ಸೊ ಹಾಗಾಗಿ ಅದನ್ನು ಕಂಟ್ರೋಲಾಗಿ ಇಟ್ಕೊಳ್ಳಿ. ರಾಹು ಆಸೆ ತೋರಿಸಿ ಆಮೇಲೆ ನಿಮ್ಮ ಹತ್ರ ಇರೋದನ್ನೆಲ್ಲ ಕಿತ್ಕೊಬಿಡ್ತಾರೆ. ಒಟ್ಟಾರೆ ಈ 5ನೇ ಮನೆಯ ಇಂಪ್ಯಾಕ್ಟ್ ರಾಹು ನಮ್ಮನ್ನು ಭ್ರಮೆಯಲ್ಲಿಡುತ್ತೆ, ತುಂಬ ಓವರ್ ಥಿಂಕಿಂಗ್ ಮಾಡೋ ಥರ ಮಾಡಿಬಿಡ್ತದೆ. ಸೊ ಹಾಗಾಗಿ ಮಕ್ಕಳ ವಿಚಾರದಲ್ಲಿ, ಪ್ರೀತಿ ಪ್ರೇಮದ ವಿಚಾರದಲ್ಲಿ, ಜೊತೆಗೆ ಈ ಹೂಡಿಕೆ ವಿಚಾರಗಳಲ್ಲಿ ಸ್ವಲ್ಪ ಆತುರತೆಯನ್ನು ಕಡಿಮೆ ಮಾಡಿಕೊಂಡು ನಿಧಾನವಾಗಿ ಚಿಂತಿಸಿ ಡಿಸಿಷನ್ಸ್ಗಳನ್ನ ತೆಗೆದುಕೊಳ್ಳಿ. ಇನ್ನು ಅದೇ ರೀತಿ 6ನೇ ಮನೆಯಲ್ಲಿ ಶನಿ ವಕ್ರಿಯಾಗಿದ್ದಾರೆ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ನೀವು ಈ ಹಿಂದೆ ಹೂಡಿಕೆಗಳಲ್ಲಿ ಈ ಶಾರ್ಟ್ಕಟ್ ಹುಡ್ಕಕ್ಕೆ ಹೋಗಿ ಶಾರ್ಟ್ ಟರ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಲಾಭ ಗಳಿಸೋದಕ್ಕೆ ಹೋಗಿ ಲಾಸಸ್ ಆಗಿದ್ದರೆ ಮತ್ತೆ ಅದೇ ಥರದ ಪ್ರಯತ್ನಗಳನ್ನು ಮಾಡಿದ್ರೆ ಮತ್ತಷ್ಟು ನೆಗೆಟಿವ್ ಆಗ್ತಾರೆ ಶನಿ ಮಹಾತ್ಮರು. ಲಾಂಗ್ ಟರ್ಮ್ ಯೋಚನೆ ಮಾಡಿ. ನಿಮ್ಮಲ್ಲಿರುವ ಹಣವನ್ನು ಒಂದು ಭೂಮಿ ಮೇಲೋ ಗೋಲ್ಡ್ ಮೇಲೋ ಈ ಥರ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಡೆಫಿನೆಟ್ಲಿ ಲಾಭ ಆಗುತ್ತೆ. ಅದೇ ರೀತಿ ನಿಮ್ಮ ಶತ್ರುಗಳ ಬಗ್ಗೆ ನೀವು ಇನ್ನಷ್ಟು ಚಿಂತನೆ ಮಾಡಲಿಕ್ಕೆ, ನಿಮ್ಮ ಆರೋಗ್ಯದ ಮೇಲೆ ಇನ್ನಷ್ಟು ಚಿಂತನೆಗಳನ್ನು ಮಾಡಲಿಕ್ಕೆ ಶನಿ ಮಹಾತ್ಮರ ಸಪೋರ್ಟ್ ಖಂಡಿತ ಇದೆ. ಅದರ ಕಡೆ ಹೆಚ್ಚು ಗಮನ ಕೊಟ್ಕೊಳ್ಳಿ. ಇನ್ನು ಅದೇ ರೀತಿ ನಿಮ್ಮ ಭಾಗ್ಯಸ್ಥಾನದಲ್ಲಿ ಕುಜನ ಸಂಚಾರ. ಕುಜ ನಿಮಗೆ 7 ಮತ್ತು 2ನೇ ಮನೆಯ ಅಧಿಪತಿ. ಸೊ ನಿಮ್ಮ ಪಾಲುದಾರಿಕೆ ವ್ಯವಹಾರಗಳು ಈಗ ಅದ್ಭುತವಾಗಿ ಯಶಸ್ಸಾಗುತ್ತೆ. ನಿಮ್ಮ ಸಂಗಾತಿಯು ಕೂಡ ನಿಮಗೆ ಸಪೋರ್ಟ್ ಮಾಡ್ತಾರೆ ನಿಮ್ಮ ಬಿಸ್ನೆಸ್ಗೆ. ನಿಮ್ಮ ಸಂಗಾತಿಯ ಜೊತೆ ದೂರದ ಪ್ರಯಾಣಗಳು ಹೋಗಿ ಬರ್ತೀರಾ. ಗಂಡ ಹೆಂಡತಿಯ ಸಮಸ್ಯೆಗಳು ಈಗ ಸ್ವಲ್ಪ ಬಗೆಹರಿಯುತ್ತದೆ. ಹೊಂದಾಣಿಕೆ ತುಂಬ ಚೆನ್ನಾಗಿರುತ್ತೆ. ಪ್ರೀತಿ ಪ್ರೇಮ ವಿಚಾರ ಎಲ್ಲವೂ ತುಂಬ ಚೆನ್ನಾಗಿದ್ದು ನಿಮ್ಮ ಸಂಬಂಧವನ್ನು ಇನ್ನಷ್ಟು ಗಟ್ಟಿ ಮಾಡ್ಕೊಳ್ತೀರಾ. ಇನ್ನು ಅದೇ ರೀತಿ ನಿಮ್ಮ ಕರ್ಮಸ್ಥಾನದಲ್ಲಿ ಗುರು, ರವಿ, ಬುಧ. ಸೊ ಹೆಚ್ಚಿನ ಜವಾಬ್ದಾರಿಗಳು. ರವಿಗೆ ದಿಗ್ಬಲ ಬಂತು. ನಿಮ್ಮ ಮೇಲಧಿಕಾರಿಗಳಿಂದ ಪ್ರಶಂಸೆ ಅಥವಾ ನೀವು ಅಂದುಕೊಂಡಂತಹ ಜಾಗಕ್ಕೆ ವರ್ಗಾವಣೆ, ಬಡ್ತಿ, ಹೊಸದಾಗಿ ಕೆಲಸ ಸಿಗೋದು, ಸಂಬಳ ಹೈಕ್ ಆಗೋದು, ವ್ಯಾಪಾರವನ್ನು ಮತ್ತಷ್ಟು ವೃದ್ಧಿ ಮಾಡ್ಕೊಳ್ಳೋದು, ಲಾಭ ಗಳಿಸೋದು, ನಿಮ್ಮ ಬ್ರ್ಯಾಂಡ್ ವ್ಯಾಲ್ಯೂವನ್ನು ಜಾಸ್ತಿ ಮಾಡ್ಕೊಳ್ಳೋದು, ಪ್ರಾಡಕ್ಟ್ ಲಾಂಚ್ ಮಾಡೋದು, ಇದೆಲ್ಲದಕ್ಕೂ ತುಂಬ ಚೆನ್ನಾಗಿದೆ. ಈ ನೆಕ್ಸ್ಟ್ ವೀಕ್ ಅದಕ್ಕೆ ನೀವು ತುಂಬ ಚೆನ್ನಾಗಿ ಬಳಸ್ಕೊಳ್ಬಹುದು. ಇನ್ನು ಲಾಭಸ್ಥಾನದಲ್ಲಿ ಕೇತುವಿನ ಸಂಚಾರ. ಸೊ ನಿಮಗೆ ಬರುವ ಎಲ್ಲ ಲಾಭಗಳನ್ನು ಗೌಪ್ಯವಾಗಿ ಇಡಿ. ಯಾವಾಗ ಗೌಪ್ಯತೆಯನ್ನು ಕಾಪಾಡ್ಕೊಳ್ತೀರಾ ಕೇತು ಪಾಸಿಟಿವ್ ಆಗ್ತಾರೆ. ಇಲ್ಲ ಅಂದರೆ ನಿಮಗೆ ಬರೋ ಎಲ್ಲ ಲಾಭಗಳನ್ನು ಅವರೇ ಕಟ್ ಮಾಡಿ ಬಿಸಾಕ್ಬಿಡ್ತಾರೆ. ಹೆಚ್ಚು ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಪಾಡಿಗೆ ನೀವು ಕೆಲಸಗಳನ್ನು ಮಾಡಿ, ಆಗ ಕೇತು ಲಾಭವನ್ನು ತಂದುಕೊಡ್ತಾರೆ. ಇನ್ನು 12ನೇ ಮನೆಯಲ್ಲಿ ಶುಕ್ರ, ಅವರು ಅಷ್ಟಮ ಸ್ಥಾನದ ಅಧಿಪತಿ. ಸೊ ಹಾಗಾಗಿ ಒಂದಷ್ಟು ಈ ಆರೋಗ್ಯದ ಸಮಸ್ಯೆಗಳು, ಸ್ಪೆಷಲಿ ಡಯಾಬಿಟಿಕ್ ಈ ಥರದ ಸಮಸ್ಯೆಗಳು ಹೆಚ್ಚು ತೊಂದರೆ ಕೊಡಬಹುದು. ಅಥವಾ ಯೂರಿನರಿ ಇನ್ಫೆಕ್ಷನ್ ಈ ಥರದ ಸಮಸ್ಯೆಗಳು ಸ್ವಲ್ಪ ಜಾಸ್ತಿ ಆಗಬಹುದು. ಇನ್ನು ನಿಮ್ಮ ಸೀಕ್ರೆಟ್ ವಿಚಾರಗಳು ಬೆಳಕಿಗೆ ಬರುತ್ತೆ ಅನ್ನುವಂತಹ ಆತಂಕಗಳು ಜಾಸ್ತಿ ಆಗ್ಬೋದು. ಅಥವಾ ಬೆಳಕಿಗೆ ಬಂದು ಅದರ ಗೊಂದಲದಲ್ಲಿ ಟೆನ್ಷನ್ಸ್ಗಳು ಕೂಡ ಜಾಸ್ತಿ ಆಗಿರುತ್ತೆ. ನಿಮ್ಮ ಮೇಲೆ ನೀವು ಹೆಚ್ಚು ಖರ್ಚುಗಳನ್ನು ಮಾಡ್ತೀರಾ. ಪಾರ್ಟಿ, ಪಬ್ಬು, ಮೋಜು ಮಸ್ತಿ ಈ ಥರದ್ದೆಲ್ಲವೂ ಜಾಸ್ತಿ ಆಗುತ್ತೆ. ಸ್ವಲ್ಪ ಎಲ್ಲವನ್ನು ಕಂಟ್ರೋಲಲ್ಲಿ ಇಟ್ಕೊಂಡರೆ ಈ ವೀಕು ತುಂಬ ಚೆನ್ನಾಗಿರುತ್ತೆ. ಎಸ್, ಈಗ ವೃಶ್ಚಿಕ ರಾಶಿಯವರಿಗೆ 4ನೇ ಮನೆಯಲ್ಲಿ ರಾಹು ಧನಿಷ್ಠ ನಕ್ಷತ್ರದಲ್ಲಿದ್ದಾರೆ. ಸೊ ಇದು ಸುಖ ಸ್ಥಾನದಲ್ಲಿ ರಾಹು ಬಂದಾಗ ಸ್ವಲ್ಪ ಮನೆಯಲ್ಲಿ ಸುಖದ ವಾತಾವರಣಗಳು ಕಡಿಮೆ ಆಗುತ್ತೆ. ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗೋದು, ಮನೆಯಲ್ಲಿ ಪದೇ ಪದೇ ರಿಪೇರಿ ಖರ್ಚುಗಳು ಜಾಸ್ತಿ ಆಗೋದು, ವೆಹಿಕಲ್ ರಿಪೇರಿ ಖರ್ಚುಗಳು ಜಾಸ್ತಿ ಆಗೋದು, ಭೂಮಿಯ ವ್ಯವಹಾರಗಳು ನೀವು ಅಂದುಕೊಂಡ ರೀತಿಯಲ್ಲಿ ಆಗದೇ ಇರೋದು, ಕೃಷಿಯಲ್ಲಿ ಈ ಕೀಟ ಬಾಧೆಗಳು ಜಾಸ್ತಿ ಆಗೋದು, ಈ ರೀತಿ 4ನೇ ಮನೆಗೆ ಸಂಬಂಧಪಟ್ಟಂತೆ ಹಲವಾರು ತೊಂದರೆಗಳು ಎದುರಾಗುತ್ತೆ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಕಡಿಮೆ ಆಗುತ್ತೆ. ಸೊ ಓವರಾಲ್ 4ನೇ ಮನೆಯ ಇಂಪ್ಯಾಕ್ಟ್ ಸ್ವಲ್ಪ ಓವರ್ ಥಿಂಕಿಂಗಿಂದ, ನೆಗೆಟಿವ್ ಆಲೋಚನೆಗಳಿಂದ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟೇ ಜಾಸ್ತಿ ಆಗುತ್ತೆ. ಸ್ವಲ್ಪ ನಿಮ್ಮನ್ನು ನೀವು ಆ ವಿಚಾರಗಳಲ್ಲಿ ಕಂಟ್ರೋಲಾಗಿ ಇಟ್ಕೊಳ್ಳಿ. ಇನ್ನು 5ನೇ ಮನೆಯಲ್ಲಿ ಪಂಚಮ ಶನಿ ವಕ್ರಿಯಾಗಿದ್ದಾರೆ. ಅದು ಕೂಡ 4ನೇ ಮನೆಗೆ ಕನೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಈ ಹಿಂದೆ ನೀವೇನಾದರೂ ಮಿಸ್ಟೇಕ್ಸ್ಗಳನ್ನು ಮಾಡ್ಕೊಂಡಿದ್ದರೆ ಅದನ್ನು ಸರಿ ಮಾಡ್ಕೊಳ್ಳಿ. ವೆಹಿಕಲ್ ಖರೀದಿಗೆ ಮುಂದಾಗಿದ್ರಿ, ಅಲ್ಲಿ ಡಾಕ್ಯುಮೆಂಟ್ಸ್ ಇಶ್ಯೂ ಆಗಿತ್ತು. ಈಗ ಮತ್ತೊಮ್ಮೆ ನೀವು ಟ್ರೈ ಮಾಡಿದ್ರೆ ಅಲ್ಲಿ ಚಾನ್ಸಸ್ ಚೆನ್ನಾಗಿರುತ್ತೆ. ವೆಹಿಕಲ್ ಖರೀದಿ ಮಾಡ್ಬೋದು, ಆಸ್ತಿ ಖರೀದಿ ಮಾಡ್ಬೋದು. ಮತ್ತೆ ಟ್ರೈ ಮಾಡಲಿಕ್ಕೆ ಇನ್ನೊಂದು ಚಾನ್ಸ್. ಅದೇ ರೀತಿ ಮಕ್ಕಳ ವಿಚಾರಗಳಲ್ಲಿ ಗೊಂದಲಗಳು ಏರ್ಪಟ್ಟಿತ್ತು, ಈಗ ಅದೆಲ್ಲವೂ ಸರಿ ಹೋಗುತ್ತೆ. ಪ್ರೀತಿ ಪ್ರೇಮದ ವಿಚಾರಗಳಲ್ಲಿ ರೆಸ್ಪಾನ್ಸಿಬಿಲಿಟಿ ಹೇಳಿಕೊಂಡು ದೂರ ಆಗಿದ್ದೀರಿ, ಈಗ ಮತ್ತೊಂದು ಅವಕಾಶ ನಿಮ್ಮ ಪ್ರೀತಿಯನ್ನು ಗಟ್ಟಿ ಮಾಡಿಕೊಳ್ಳಿಕ್ಕೆ.
ಹೂಡಿಕೆ ವಿಚಾರಗಳಲ್ಲಿ ಶಾರ್ಟ್ಕಟ್ ಹುಡುಕಿ ತಪ್ಪುಗಳನ್ನು ಮಾಡಿದ್ದರೆ ಅದನ್ನು ಸರಿ ಮಾಡ್ಕೊಳ್ಳಿಕ್ಕೂ ಈಗ ಮತ್ತೊಂದು ಅವಕಾಶ. ಅಂದರೆ ಶಾರ್ಟ್ಕಟ್ಟನ್ನು ಬಿಟ್ಬಿಡಿ, ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಮಾಡಿ. ಜ್ಯೋತಿಷ್ಯ ಕ್ಷೇತ್ರದಲ್ಲಿರೋರಿಗೆ, ರಾಜಕೀಯ ರಂಗದಲ್ಲಿರೋರಿಗೆ ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿದೆ. ಬಟ್ ಯಾವುದೇ ಕಾರಣಕ್ಕೂ ಶಾರ್ಟ್ಕಟ್ ಹುಡ್ಕಬೇಡಿ. ಓಕೆ, ಕರೆಕ್ಟಾಗಿ ಕೆಲಸ ಮಾಡಿ, ಲಾಭ ಡೆಫಿನೆಟ್ಲಿ ಸಿಗುತ್ತೆ. ಇನ್ನು ಅದೇ ರೀತಿ ನಿಮ್ಮ ಅಷ್ಟಮದಲ್ಲಿ ಕುಜನ ಸಂಚಾರ ಸ್ವಲ್ಪ ಇದು ದಿಢೀರ್ ಒಂದಷ್ಟು ಗ್ರೋತ್ ಆಗಲಿಕ್ಕೆ ಡೆಫಿನೆಟ್ಲಿ ಚೆನ್ನಾಗಿದೆ. ಪಿತ್ರಾರ್ಜಿತ ಆಸ್ತಿ ಸಿಗೋದು ಅಥವಾ ನೀವೇ ಹೂಡಿಕೆ ಮಾಡಿದ ಹಣ ಮೆಚುರಿಟಿ ಪಡ್ಕೊಂಡು ನಿಮಗೆ ಸಿಗೋದು, ಈ ರೀತಿ ಎಲ್ಲ ಚೆನ್ನಾಗಿದೆ. ಆದರೆ ಆರೋಗ್ಯದ ವಿಚಾರಗಳಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ಈ ಬಿ ಪಿ ರಿಲೇಟೆಡ್ ಇಶ್ಯೂಸ್, ರಕ್ತಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು, ಆಕಸ್ಮಿಕ ಅವಘಡಗಳು ಇದೆಲ್ಲವೂ ಜಾಸ್ತಿ ಆಗ್ಬೋದು. ಅದರ ಕಡೆ ಹೆಚ್ಚು ಗಮನ ಕೊಟ್ಕೊಳ್ಳಿ. ಇನ್ನು ಭಾಗ್ಯಸ್ಥಾನದಲ್ಲಿ ಗುರು, ರವಿ, ಬುಧ ಒಂದಷ್ಟು ನಿಮಗೆ ಹಿರಿಯರ ಮಾರ್ಗದರ್ಶನ ತುಂಬ ಚೆನ್ನಾಗಿ ಸಿಗುತ್ತೆ. ದೂರದ ಪ್ರಯಾಣಗಳು ಎದುರಾಗುತ್ತೆ. ಈ ಟ್ರಾನ್ಸ್ಫರನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋರಿಗೆ ಡೆಫಿನೆಟ್ಲಿ ನೀವು ಅಂದುಕೊಂಡಂತಹ ಜಾಗಕ್ಕೆ ಟ್ರಾನ್ಸ್ಫರ್ ಆಗುತ್ತೆ, ಬಡ್ತಿಯೂ ಸಿಗುತ್ತೆ. ವಿದೇಶಗಳಲ್ಲಿ ಕೆಲಸಕ್ಕೆ ಟ್ರೈ ಮಾಡ್ತಾಯಿದ್ರೆ ಅಲ್ಲೂ ಕೂಡ ಸಕ್ಸಸ್ ಆಗ್ತೀರಾ. ಬಿಸ್ನೆಸ್ಗೆ ಟ್ರೈ ಮಾಡ್ತಿದ್ರೆ ಅಲ್ಲೂ ಕೂಡ ನೀವು ಯಶಸ್ಸನ್ನು ಗಳಿಸ್ಕೊಳ್ಬಹುದು. ಇನ್ನು ಅದೇ ರೀತಿ ನಿಮ್ಮ 10ನೇ ಮನೆಯಲ್ಲಿ ಕೇತುವಿನ ಸಂಚಾರ, ಕೆಲಸ ಮಾಡೋ ಜಾಗದಲ್ಲಿ ನಿರಾಸಕ್ತಿ, ವಿರಕ್ತಿ ಭಾವನೆ, ಕೆಲಸ ಬಿಟ್ಬಿಡೋಣ ಅಥವಾ ಬೇರೆ ಕೆಲಸ ಟ್ರೈ ಮಾಡೋಣ, ಈ ರೀತಿ ಎಲ್ಲ ಚಿಂತನೆಗಳು ಬರ್ತಾ ಇದೆ. ಬಟ್ ಇದೆಲ್ಲ ಕೇತುವಿನ ಇಂಪ್ಯಾಕ್ಟ್. ನೀವು ಕೆಲಸ ಮಾಡುವ ಜಾಗದಲ್ಲೇ ಒಂದಷ್ಟು ಆಧ್ಯಾತ್ಮಿಕ ಚಿಂತನೆಗಳನ್ನು ಅಳವಡಿಸ್ಕೊಳ್ಳಿ. ಶ್ಲೋಕ ಕೇಳಿ, ಮಂತ್ರಗಳನ್ನು ಕೇಳಿ ನಿಮ್ಮನ್ನು ನೀವೇ ಸಮಾಧಾನ ಮಾಡಿಕೊಳ್ಳಿ. ಇನ್ನು ಲಾಭಸ್ಥಾನದಲ್ಲಿ ಶುಕ್ರ ವಕ್ರಿ. ಸ್ವಲ್ಪ ಹೆಣ್ಣು ಮಕ್ಕಳ ಬಗ್ಗೆ ಎಚ್ಚರವಾಗಿರಿ. ಯಾರ್ಯಾರೋ ಪರಿಚಯ ಆಗ್ತಾರ ಅಂತ ನಿಮ್ಮ ಎಲ್ಲ ವಿಚಾರಗಳನ್ನು ಅವ್ರ ಹತ್ರ ಹೇಳ್ಕೊಳಕ್ಕೆ ಹೋಗಬೇಡಿ, ಟ್ರ್ಯಾಪ್ ಮಾಡಬಹುದು. ಒಟ್ಟಾರೆ ನಿಮಗೆ ಪರಿಚಯ ಆಗುವ ವ್ಯಕ್ತಿಗಳಿಂದ ಒಂದಷ್ಟು ಮೋಸಗಳು ಕಾಯ್ತಾ ಇದೆ. ಅದು ಗಂಡಿರಲಿ ಹೆಣ್ಣಿರಲಿ, ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಿ. ಅದೇ ರೀತಿ ಒಂದಷ್ಟು ಖರ್ಚುಗಳು ಕೂಡ ನಿಮ್ಮ ಮೇಲೆ ನೀವು ಜಾಸ್ತಿ ಮಾಡ್ಕೊಳ್ತೀರಾ. ಆ ಖರ್ಚುಗಳನ್ನು ಕೂಡ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಈಗ ಧನುಸು ರಾಶಿಯವರಿಗೆ ರಾಹು 3ನೇ ಮನೆ ಧನಿಷ್ಠ ನಕ್ಷತ್ರದಲ್ಲಿದ್ದಾರೆ. 3ನೇ ಮನೆ ಅಂದರೆ ಅದು ಪರಾಕ್ರಮ ಸ್ಥಾನ, ಸ್ವಂತ ಪ್ರಯತ್ನಗಳು, ಶ್ರಮ, ಅಲೆದಾಟ ಎಲ್ಲವನ್ನ ತಿಳಿಸುತ್ತೆ. ರಾಹು ಇಲ್ಲಿದ್ದಾರೆ ಅಂದರೆ ಇನ್ನಷ್ಟು ಧೈರ್ಯ ಜಾಸ್ತಿ ಆಯಿತು. ನಿಮ್ಮ ಪ್ರಯತ್ನಗಳನ್ನು ಇನ್ನೂ ಹೆಚ್ಚು ಮಾಡ್ತೀರಾ. ಆದರೆ ರಾಹು ಭ್ರಮೆಯನ್ನು ಸೃಷ್ಟಿ ಮಾಡ್ತಾರೆ. ತಪ್ಪು ನಿರ್ಧಾರಗಳಾಗ್ಬೋದು. ಯಾಕೆಂದರೆ ಇದು ನಿರ್ಧಾರ ತೆಗೆದುಕೊಳ್ಳುವ ಸ್ಥಾನವೂ ಹೌದು. ಇನ್ನು ಕಿರಿಯ ಸಹೋದರನ ಜೊತೆ ಮನಸ್ತಾಪ, ಅಕ್ಕಪಕ್ಕದವರ ಜೊತೆ ಕಿರಿಕಿರಿ, ಸಹೋದ್ಯೋಗಿಗಳ ಜೊತೆ ಕೂಡ ಮನಸ್ತಾಪ. ಸೊ ಭ್ರಮೆಯಲ್ಲಿ ಏನೇನೋ ಮಾಡೋಕ್ಕೆ ಹೋಗಬೇಡಿ, ಅದರಿಂದ ತೊಂದರೆಗಳು ಎದುರಾಗುತ್ತೆ. ಇನ್ನು ಇದೇ 3ನೇ ಮನೆ ಮೀಡಿಯಾ ಕ್ಷೇತ್ರದಲ್ಲಿರೋರಿಗೆ, ಈ ಶಾರ್ಟ್ ಕಂಟೆಂಟ್ ಮಾಡ್ತಾ ಇರ್ತಾರಲ್ಲ, ಕಂಟೆಂಟ್ ಕ್ರಿಯೇಟರ್ಸ್ಗಳಿಗೆ, ಬರವಣಿಗೆ ಕ್ಷೇತ್ರದಲ್ಲಿರೋರಿಗೆ, ಆನ್ಲೈನ್ ಇಂಡಸ್ಟ್ರಿಯಲ್ಲಿರೋರಿಗೆ, ಮಾರ್ಕೆಟಿಂಗ್, ಸೇಲ್ಸ್ ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿದೆ. ನಿಮ್ಮ ಕಂಟೆಂಟ್ ಅದ್ಭುತವಾಗಿ ರೀಚ್ ಆಗುತ್ತೆ. ಟೆಕ್ನಿಕಲಿ ನಿಮ್ಮನ್ನು ನೀವು ಇನ್ನೂ ಸ್ಟ್ರಾಂಗ್ ಮಾಡಿಕೊಂಡು ನಿಮ್ಮ ಕೆಲಸ ವೈಖರಿಗಳನ್ನು ಬದಲಾಯಿಸ್ಕೊಂಡು ಸಮಾಜದಲ್ಲಿ ಗುರುತಿಸ್ಕೊಳ್ತೀರಾ. ಇದೆಲ್ಲದಕ್ಕೂ ತುಂಬ ಚೆನ್ನಾಗಿದೆ. ಬಟ್ ಓವರ್ ಥಿಂಕಿಂಗಲ್ಲಿ ಏನೇನೋ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ, ಅಲ್ಲಿ ಎಚ್ಚರಿಕೆಗಳನ್ನು ವಹಿಸ್ಕೊಳ್ಳಿ. ಇನ್ನು 4ನೇ ಮನೆಯಲ್ಲಿ ಶನಿ ವಕ್ರಿಯಾಗಿದ್ದಾರೆ. ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿತ್ತು. ಸರಿಯಾದ ವೈದ್ಯರ ಆಯ್ಕೆ ಆಗಿರಲಿಲ್ಲ, ಔಷಧಿಗಳನ್ನು ಕೂಡ ಸರಿಯಾಗಿ ತೆಗೆದುಕೊಂಡಿರಲಿಲ್ಲ. ಈಗ ಮತ್ತೆ ವೈದ್ಯರನ್ನು ಭೇಟಿ ಮಾಡಿ, ಒಳ್ಳೆಯ ವೈದ್ಯರೇ ಸಿಗ್ತಾರೆ. ಅವ್ರು ಕೊಡುವಂತಹ ಔಷಧಿಗಳು ಖಂಡಿತ ವರ್ಕ್ ಆಗುತ್ತೆ. ಇನ್ನು 3ನೇ ಮನೆಯಲ್ಲಿ ನೀವು ತೆಗೆದುಕೊಂಡ ನಿರ್ಧಾರಗಳಿಂದ ಏನಾದರೂ ತಪ್ಪುಗಳಾಗಿದ್ದರೆ ಆ ತಪ್ಪುಗಳನ್ನು ಸರಿ ಮಾಡ್ಕೊಳ್ಳಿಕ್ಕೂ ಕೂಡ ಶನಿ ಮಹಾತ್ಮರು ಸಪೋರ್ಟ್ ಮಾಡ್ತಾರೆ. ನಿಂತೋಗಿದ್ದ ಕೆಲಸಗಳು ಮತ್ತೆ ಆರಂಭ ಆಗುತ್ತೆ. ಅಂದರೆ ಮನೆ ಕಟ್ಟೋದು, ಮನೆ ತೆಗೆದುಕೊಳ್ಳೋದು, ವೆಹಿಕಲ್ ತೆಗೆದುಕೊಳ್ಳೋದು, ಈ ಎಲ್ಲ ವಿಚಾರಗಳು ಮತ್ತೆ ಆರಂಭ ಪಡೆದುಕೊಳ್ಳುತ್ತೆ. ನಿಧಾನವಾದರೂ ನಿಮ್ಮ ಕೆಲಸಗಳು ಇನ್ನು ಮುಂದೆ ಕೈಗೂಡುತ್ತೆ. ಇನ್ನು ಅದೇ ರೀತಿ ನಿಮ್ಮ 7ನೇ ಮನೆಯಲ್ಲಿ ಕುಜ ಇದ್ದಾರೆ. ಅಲ್ಲಿಂದ ನಿಮ್ಮ 2ನೇ ಮನೆಗೂ ದೃಷ್ಟಿ ಕೊಡ್ತಾರೆ, ನಿಮ್ಮ ರಾಶಿಗೂ ದೃಷ್ಟಿ ಕೊಡ್ತಾರೆ. ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಕೋಪದಿಂದ ಮಾತನಾಡಕ್ಕೆ ಹೋಗಬೇಡಿ. ಗಂಡ ಹೆಂಡತಿಯ ನಡುವೆ ಮನಸ್ತಾಪಗಳು, ಪಾಲುದಾರಿಕೆ ವ್ಯವಹಾರಗಳಲ್ಲಿ ತೊಂದರೆಗಳು, ಹೊಸ ಒಪ್ಪಂದಗಳನ್ನು ಮಾಡ್ಕೋಬೇಕಾದ್ರೆ ನಿಮ್ಮಿಂದನೇ ಹಲವಾರು ಮಿಸ್ಟೇಕ್, ಈ ರೀತಿ ಎಲ್ಲ ಆಗುತ್ತೆ. ರಾಜಕಾರಣಿಗಳು ಅಷ್ಟೇ, ನೀವು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಮಾತನಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾತನಾಡಿ. ಒಟ್ಟಾರೆ ನಿಮ್ಮ ಮಾತಿನಲ್ಲಿ ಕಂಟ್ರೋಲ್ ಇಟ್ಕೊಂಡ್ರೆ ಎಲ್ಲ ಕ್ಷೇತ್ರದವರು ಸೇಫ್ ಆಗಿರ್ತೀರಾ. ಇನ್ನು ಅದೇ ರೀತಿ ಅಷ್ಟಮ ಸ್ಥಾನದಲ್ಲಿ ಗುರು, ರವಿ, ಬುಧ. ಇದು ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತಹ ಚರ್ಚೆಗಳು ಜೋರಾಗಿ ನಡೆಯಲಿಕ್ಕೆ ಅಥವಾ ಅಲ್ಲಿ ಶುಭ ಸುದ್ದಿ ಕೇಳಲಿಕ್ಕೆ ತುಂಬ ಚೆನ್ನಾಗಿದೆ. ಆದರೆ ಆರೋಗ್ಯದ ಮೇಲೆ ತುಂಬ ವ್ಯತ್ಯಾಸಗಳಾಗ್ಬಿಡ್ತದೆ. ತಂದೆಯ ಆರೋಗ್ಯಗಳು ಹದಗೆಡಬಹುದು, ನಿಮ್ಮ ಆರೋಗ್ಯದಲ್ಲೂ ವ್ಯತ್ಯಾಸಗಳಾಗಬಹುದು.
ಸ್ಪೆಷಲಿ ಪಿತ್ತ ರಿಲೇಟೆಡ್ ಇಶ್ಯೂಸ್, ಬಿ ಪಿ ರಿಲೇಟೆಡ್ ಇಶ್ಯೂಸ್ ಇದೆಲ್ಲವೂ ಜಾಸ್ತಿ ಆಗುತ್ತೆ. ಅದ್ರ ಕಡೆ ಹೆಚ್ಚು ಗಮನ ಕೊಟ್ಕೊಳ್ಳಿ. ಬ್ಯಾಕ್ ಪೇಯ್ನ್ಗಳು, ನರ್ವ್ಸ್ಗೆ ಸಂಬಂಧಪಟ್ಟ ತೊಂದರೆಗಳು ಇದೆಲ್ಲವೂ ಜಾಸ್ತಿ ಆಗುತ್ತೆ. ಈ ಪಿ ಎಫ್ ಇನ್ಸೂರೆನ್ಸು ನೀವೇ ಹೂಡಿಕೆ ಮಾಡಿದ ಹಣ ಮೆಚುರಿಟಿ ಪಡ್ಕೊಳ್ಳೋದಕ್ಕೆ ಈ ಗ್ರಹಗಳ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಇನ್ನು ಅದೇ ರೀತಿ ನಿಮಗೆ ಭಾಗ್ಯಸ್ಥಾನದಲ್ಲಿ ಕೇತು, ಧಾರ್ಮಿಕ ವಿಚಾರಗಳಲ್ಲಿ ನೀವು ಭಾಗಿಯಾಗೋದು, ದೂರದ ತೀರ್ಥಕ್ಷೇತ್ರಗಳಿಗೆ ಭೇಟಿ ಕೊಡೋದು, ಹಿಸ್ಟಾರಿಕಲ್ ದೇವಸ್ಥಾನಗಳನ್ನು ಭೇಟಿ ಮಾಡೋದು, ಇದನ್ನೆಲ್ಲ ಮಾಡೋದ್ರಿಂದ ಸ್ವಲ್ಪ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಆ ಥರದ ಆಯ್ಕೆಗಳನ್ನು ಮಾಡಿಕೊಳ್ಳಿ. ಇನ್ನು 10ನೇ ಮನೆಯಲ್ಲಿ ಶುಕ್ರ ನೀಚ ಆಗಿದ್ದಾರೆ. ಕೆಲಸ ಮಾಡುವ ಜಾಗದಲ್ಲಿ, ವ್ಯಾಪಾರ ಮಾಡುವ ಕ್ಷೇತ್ರಗಳಲ್ಲಿ ಹಲವಾರು ತೊಂದರೆಗಳು ಎದುರಾಗ್ತಾ ಇದೆ. ತಪ್ಪು ಲೆಕ್ಕಾಚಾರಗಳಾಗ್ತಾ ಇದೆ. ಸೊ ಆ ಕಡೆ ಹೆಚ್ಚು ಗಮನ ಕೊಟ್ಕೊಳ್ಳಿ. ಇನ್ನು ಅದೇ ರೀತಿ 10ನೇ ಮನೆಯಲ್ಲಿ ಶುಕ್ರ, ಅದು ನೀಚ ಸ್ಥಾನ. ಕೆಲಸ ಮಾಡುವ ಜಾಗದಲ್ಲಿ ಹಲವಾರು ಟಾಸ್ಕ್, ನಿಮ್ಮಿಂದನೇ ಏನೋ ಒಂದಷ್ಟು ಮಿಸ್ಟೇಕ್ ಆಗೋದು, ಇನ್ನೊಬ್ಬರ ಮುಂದೆ ಅದನ್ನು ಎಲ್ಲರೂ ಗುರುತಿಸೋದು, ನಿಮ್ಮ ಬಾಸ್ ನಿಮಗೆ ಆ ವಿಚಾರದಲ್ಲಿ ಒಂದಷ್ಟು ತೊಂದರೆಗಳನ್ನು ಕೊಡೋದು, ವ್ಯಾಪಾರ ಸ್ಥಳಗಳಲ್ಲಿ ನಿಮ್ಮಿಂದನೇ ಹಲವಾರು ಲಾಸ್ಗಳಾಗೋದು, ತಪ್ಪು ಆಯ್ಕೆಗಳಾಗೋದು ಇದೆಲ್ಲವೂ ಆಗುತ್ತೆ. ತುಂಬ ಕೇರ್ಫುಲ್ ಆಗಿರಿ. ಹೊಸದಾಗಿ ಕೆಲಸ ಹುಡ್ಕೋರಿಗೆ ಇದು ಸರಿಯಾದ ಸಮಯ ಅಲ್ಲ. ನಿಮಗೆ ಕೆಲಸ ಸಿಕ್ಕಿದ್ರೂ ಅಲ್ಲಿ ತೃಪ್ತಿ ಇರಲ್ಲ, ಮತ್ತೆ ಕೆಲಸ ಬಿಡಬೇಕಾಗತ್ತೆ. ಹಾಗಾಗಿ ಈ ವೃತ್ತಿ ಕ್ಷೇತ್ರಕ್ಕೆ, ವ್ಯಾಪಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಕೇರ್ಫುಲ್ ಆಗಿರುವ ಸಮಯ. ಅಲ್ಲಿ ಹೆಚ್ಚು ಕೇರ್ಗಳನ್ನು ತೆಗೆದುಕೊಳ್ಳಿ. ಈಗ ಮಕರ ರಾಶಿಯವರಿಗೆ ರಾಹು ಧನಿಷ್ಠ ನಕ್ಷತ್ರದಲ್ಲಿ 2ನೇ ಮನೆಯಲ್ಲಿದ್ದಾರೆ. ಮಾತೆ ನಿಮ್ಮ ಅಸ್ತ್ರ, ಮಾತೆ ನಿಮ್ಮ ಬಂಡವಾಳ, ಮಾತೆ ನಿಮಗೆ ಬಂಗಾರ. ಮಾತನ್ನು ಸರಿಯಾಗಿ ಬಳಸ್ಕೊಂಡ್ರೆ ಹಲವಾರು ಮೂಲಗಳಿಂದ ಹಣದ ಹರಿವು ಡೆಫಿನೆಟ್ಲಿ ಇದೆ. ಆದರೆ ಮಾತಲ್ಲಿ ಕಠೋರತೆ, ಮಾತಲ್ಲಿ ಸಿಟ್ಟು, ಮಾತಲ್ಲಿ ಇನ್ನೊಬ್ಬರನ್ನು ಹಿಂಸಿಸೋದು ಇದನ್ನೆಲ್ಲ ಮಾಡಿದಾಗ ರಾಹು ನೆಗೆಟಿವ್ ಆಗ್ತಾರೆ. ಕುಟುಂಬದಲ್ಲೂ ಕೂಡ ನೆಮ್ಮದಿ ಇರೋಲ್ಲ. ನಿಮ್ಮ ಹಣಕಾಸಿನ ವಿಚಾರಗಳಲ್ಲೂ ಕೂಡ ಅಡೆತಡೆಗಳು ಜಾಸ್ತಿ ಆಗುತ್ತೆ. ನಿರ್ಧಾರ ತೆಗೆದುಕೊಳ್ಳೋದ್ರಲ್ಲೂ ಕೂಡ ತಪ್ಪುಗಳು ಆಗ್ಬಿಡ್ತದೆ. ಸೊ ಹಾಗಾಗಿ ಮಾತಿನಲ್ಲಿ ಕಂಟ್ರೋಲನ್ನು ಕಾಪಾಡಿಕೊಳ್ಳಿ. ಉಳಿದಂತೆ ಒಂದಷ್ಟು ಹಣದ ಹರಿವು ರಾಹು ಡೆಫಿನೆಟ್ಲಿ ಹಲವಾರು ಮೂಲಗಳಿಂದ ತಂದು ಕೊಡ್ತಾರೆ. ಇನ್ನು ನಿಮ್ಮ 3ನೇ ಮನೆಯಲ್ಲಿ ಶನಿ ವಕ್ರಿಯಾಗಿದ್ದಾರೆ. ಈಗ ಮನೆಯಲ್ಲಿ ನಿಮ್ಮಿಂದನೇ ಏನೋ ಒಂದಷ್ಟು ತಪ್ಪುಗಳಾಗಿದೆ. ನೀವೇ ಮಾತನಾಡಿ ಏನೋ ತಪ್ಪುಗಳನ್ನು ಮಾಡಿದ್ದೀರಾ, ಅದನ್ನು ಸರಿ ಮಾಡ್ಕೊಳ್ತೀರಾ, ಇನ್ನೊಂದು ಅವಕಾಶ ಕೊಡ್ತಾರೆ, ಮಾಡ್ಕೊಳ್ಳಿ. ಕ್ಷಮೆ ಕೇಳೋದ್ರಲ್ಲಿ ತಪ್ಪಿಲ್ಲ, ನಿಮ್ಮನ್ನು ನೀವು ಸರಿ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಆ ಆ್ಯಂಗಲಲ್ಲೇ ಯೋಚನೆ ಮಾಡಿ. ವಕ್ರಿ ಶನಿ ಅದಕ್ಕೆ ಈ ಚಾನ್ಸ್ಗಳನ್ನು ಕೊಡ್ತಾ ಇರೋದು. ಇನ್ನು ಅದೇ ರೀತಿ ಅಕ್ಕಪಕ್ಕದವರ ಜೊತೆ, ಕಿರಿಯ ಸಹೋದರನ ಜೊತೆ, ಸಹೋದ್ಯೋಗಿಗಳ ಜೊತೆ ನಿಮ್ಮನ್ನು ನೀವು ಸರಿ ಮಾಡ್ಕೊಳ್ತೀರಾ, ಮತ್ತೊಂದು ಅವಕಾಶ. ನಿರ್ಧಾರ ತೆಗೆದುಕೊಳ್ಳೋದಕ್ಕೂ ಈಗ ಸರಿಯಾದ ಸಮಯ. ಈ ಆನ್ಲೈನು, ಮೀಡಿಯಾ, ಬರವಣಿಗೆ ಕ್ಷೇತ್ರ ಇದೆಲ್ಲದಕ್ಕೂ ಈಗ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಬಳಸ್ಕೊಳ್ಳಿ. ಟ್ರಾವೆಲ್ ಇಂಡಸ್ಟ್ರಿಯಲ್ಲಿರೋರ್ಗೂ ಕೂಡ ತುಂಬ ಚೆನ್ನಾಗಿದೆ. ಕೈ ಚಳಕದ ಜಾಬ್ ಅಥವಾ ವ್ಯಾಪಾರಗಳು ಇದೆಲ್ಲವೂ ಕೈ ಹಿಡಿತದೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇನ್ನು 6ನೇ ಮನೆಯಲ್ಲಿ ಕುಜನ ಸಂಚಾರ. ಸೇವೆಯ ವೃತ್ತಿಯಲ್ಲಿರೋರಿಗೆ, ಅದು ಪೊಲೀಸ್ ಅಧಿಕಾರಿಗಳು, ವೈದ್ಯರು, ಲಾಯರ್ಸ್, ಜ್ಯೋತಿಷಿಗಳು ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿದೆ. ಶತ್ರುಗಳನ್ನು ಗೆಲ್ಲಲಿಕ್ಕೆ, ಸಾಲ ತೀರಿಸ್ಕೊಳ್ಳಲಿಕ್ಕೆ, ಆರೋಗ್ಯದಲ್ಲಿ ಚೇತರಿಕೆ ಕಾಣಲಿಕ್ಕೆ ಇಲ್ಲಿ ಕುಜನ ಇಂಪ್ಯಾಕ್ಟ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇನ್ನು 7ನೇ ಮನೆಯಲ್ಲಿ ಗುರು, ರವಿ, ಬುಧ. ಸ್ವಲ್ಪ ಈ ಹಠ ಸ್ವಭಾವವನ್ನು ಕಡಿಮೆ ಮಾಡಿ. ಈಗ ತಾನೇ ಸಂಬಂಧ ಸರಿ ಹೋಗ್ತಾ ಇದೆ, ಪರಸ್ಪರ ಹೊಂದಾಣಿಕೆ ಬರ್ತಾ ಇದೆ. ರವಿ ಸ್ವಲ್ಪ ಹಠವನ್ನು ಕೊಟ್ಬಿಡ್ತಾರೆ. ನನ್ನದೇ ನಡಿಬೇಕು ಅನ್ನುವಂತಹ ವಿಚಾರಗಳನ್ನು ತರ್ತೀರಾ. ಅದರಿಂದ ಮತ್ತಷ್ಟು ಮನಸ್ತಾಪಗಳಾಗಬಹುದು. ಇದು ಪಾಲುದಾರಿಕೆ ವ್ಯವಹಾರಗಳಲ್ಲೂ ಕೂಡ ಆಗುತ್ತೆ, ಹೊಸ ಒಪ್ಪಂದಗಳಲ್ಲೂ ಕೂಡ ಆಗುತ್ತೆ. ಸಾರ್ವಜನಿಕ ಸಂಪರ್ಕ ಇರುವಂತಹ ವೃತ್ತಿ ಕ್ಷೇತ್ರ ಅಥವಾ ವ್ಯಾಪಾರ ಕ್ಷೇತ್ರ ಇಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಅದೇ ರೀತಿ ನಿಮ್ಮ ಅಷ್ಟಮದಲ್ಲಿ ಕೇತು ಇದ್ದಾರೆ. ಇದು ಈ ರಿಸರ್ಚಲ್ಲಿರೋರಿಗೆ, ಜ್ಯೋತಿಷ್ಯ ಕ್ಷೇತ್ರದಲ್ಲಿರೋರಿಗೆ, ಆಯುರ್ವೇದ ವಿಚಾರಗಳಲ್ಲಿ ಕನೆಕ್ಟ್ ಆಗಿರೋರಿಗೆ, ಸರ್ಜನ್ಸ್ಗಳಿಗೆ, ಸೈಂಟಿಸ್ಟ್ಗಳಿಗೆ ತುಂಬ ಚೆನ್ನಾಗಿದೆ ನಿಮ್ಮ ಜ್ಞಾನಾರ್ಜನೆಯನ್ನು ಇನ್ನೂ ಚೆನ್ನಾಗಿ ಮಾಡಿಕೊಳ್ಳಲಿಕ್ಕೆ. ಆದರೆ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತಹ ಚರ್ಚೆಗಳಾಗಿದ್ದರೆ ಅಲ್ಲಿ ಸ್ವಲ್ಪ ಮನಸ್ತಾಪಗಳು ಜಾಸ್ತಿ ಆಗಬಹುದು. PF ಇನ್ಸೂರೆನ್ಸ್ ಈ ಥರದ ಹಣಗಳು ಮೆಚುರಿಟಿ ಪಡ್ಕೊಂಡು ಒಂದಷ್ಟು ಹಣ ಸಿಗಬಹುದು. ಈ ರೀತಿಯೆಲ್ಲ ಕೇತುವಿನ ಇಂಪ್ಯಾಕ್ಟಿಂದ ಒಂದಷ್ಟು ಆ ವಿಚಾರಗಳಲ್ಲಿ ಪಾಸಿಟಿವ್ ಇದೆ. ಅದೇ ರೀತಿ ಭಾಗ್ಯಸ್ಥಾನದಲ್ಲಿ ಶುಕ್ರ ಬಕ್ರಿ. ಸೊ ಹಾಗಾಗಿ ಈ ಬೇಡದ ಸ್ಥಳಗಳಿಗೆ, ಸರ್ಕಾರಿ ಅಧಿಕಾರಿಗಳಿಗೆ ಟ್ರಾನ್ಸ್ಫರ್, ಬೇಡದ ಪೋಸ್ಟ್ಗಳಿಗೆ ಬಡ್ತಿ, ಕೆಲಸದ ನಿಮಿತ್ತ ಅಲೆದಾಟ, ದೂರದ ಪ್ರಯಾಣಗಳು ಈ ಥರದ್ದೆಲ್ಲವೂ ಇದೆ. ವಿದೇಶಕ್ಕೆ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಅಲ್ಲಿ ನಿಮಗೆ ಕೆಲಸಗಳು ಸಿಗ್ತಾ ಇಲ್ಲ.
ಅಲ್ಲಿ ಆಗ್ತಾ ಇರುವ ಬಿಸ್ನೆಸ್ಸಲ್ಲಿ ಅಷ್ಟು ಲಾಭ ಗಳಿಸ್ತಾ ಇಲ್ಲ, ಏನೇನೋ ತೊಂದರೆಗಳಾಗ್ತಾ ಇದೆ ಶುಕ್ರ ನೀಚ ಆಗಿರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ. ಇನ್ನು 10ನೇ ಮನೆಯ ಅಧಿಪತಿಯೂ ಹೌದು. ಒಟ್ಟಾರೆ ಈ ನೆಗೆಟಿವ್ ಇಂಪ್ಯಾಕ್ಟ್ಗಳು ಜಾಸ್ತಿ ಆಗ್ತಾ ಇದೆ. ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಮುಂದಿನ ದಿನಗಳು ತುಂಬ ಚೆನ್ನಾಗಿದೆ. ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಬರುವಂತಹ ಅವಕಾಶಗಳನ್ನು ಒಪ್ಕೊಳ್ಳಿ, ಸ್ವೀಕರಿಸಿ. ಅದರಿಂದ ಹೆಚ್ಚು ಲಾಭಗಳೇ ಖಂಡಿತ ಮುಂದಿನ ದಿನಗಳಲ್ಲಿ ಇರುತ್ತೆ. ಎಸ್, ಈಗ ಕುಂಭರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿಯೇ ರಾಹು ಧನಿಷ್ಠ ನಕ್ಷತ್ರದಲ್ಲಿದ್ದಾರೆ. ಒಂದೊಂದೇ ಪ್ಲ್ಯಾನ್ಸ್ಗಳನ್ನು ಕಾರ್ಯರೂಪಕ್ಕೆ ತರ್ತಾ ಇದ್ದೀರಾ. ಕರೆಕ್ಟಾಗಿ ಅದ್ರ ಮೇಲೆ ಫೋಕಸ್ ಮಾಡಿ ವರ್ಕ್ ಮಾಡಿ ನಿಮ್ಮನ್ನು ನೀವು ಟೆಕ್ನಿಕಲ್ ಇನ್ನೂ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ರಾಹು ಒಂದಷ್ಟು ಒಳ್ಳೊಳ್ಳೆ ಅವಕಾಶಗಳನ್ನು ಮಾಡಿಕೊಡ್ತಾರೆ. ಎಗೇನ್ ಹೇಳ್ತಾ ಇದ್ದೀನಿ, ಓವರ್ ಥಿಂಕಿಂಗ್ ಬೇಡ. ಇನ್ನೂ ಒಂದಷ್ಟು ಐಡಿಯಾಗಳನ್ನು ತಲೆಗೆ ತುಂಬಿಸ್ಕೊಳ್ಳೋಕೆ ಹೋಗಬೇಡಿ. ನೆಗೆಟಿವ್ ಆಲೋಚನೆಗಳು ಜಾಸ್ತಿ ಆಗುತ್ತೆ. ಈಗ ಆಲ್ರೆಡಿ ಮಾಡ್ಕೊಂಡಿರುವ ಪ್ಲ್ಯಾನ್ಗಳಿಗೆ ಫೋಕಸ್ ಮಾಡಿ ವರ್ಕ್ ಮಾಡಿ, ಅಲ್ಲಿ ಡೆಫಿನೆಟ್ಲಿ ಸಕ್ಸಸ್ ಆಗ್ತೀರಾ. ಇನ್ನು ಶನಿ ವಕ್ರಿಯಾಗಿ ನೀವು ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸಗಳನ್ನು ಮಾಡಿಕೊಂಡಿದ್ದರೆ ನೆಗ್ಲೆಕ್ಟ್ ಮಾಡಿ, ಸರಿಯಾದ ಸಮಯಕ್ಕೆ ವೈದ್ಯರನ್ನು ಭೇಟಿ ಮಾಡದೆ, ಔಷಧಿಗಳನ್ನು ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಳದೆ, ಈಗ ಮತ್ತೊಂದು ಅವಕಾಶ ನಿಮ್ಮ ಆರೋಗ್ಯವನ್ನು ಸರಿ ಮಾಡಿಕೊಳ್ಳಲಿಕ್ಕೆ, ಅದರ ಜೊತೆಗೆ ಸೋಮಾರಿತನವನ್ನು ಬಿಡಲಿಕ್ಕೆ, ಆ್ಯಕ್ಟಿವ್ ಆಗಲಿಕ್ಕೆ, ಆಯಿತಾ. ಸೊ ನಿಮ್ಮನ್ನು ನೀವು ಮೋಟಿವೇಟ್ ಮಾಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದಾದರೆ ಈ ವಕ್ರಿ ಶನಿ ಕೂಡ ಸಪೋರ್ಟ್ ಮಾಡ್ತಾರೆ. ಒಂದಷ್ಟು ಹಣದ ಮೂಲ ಡೆಫಿನೆಟ್ಲಿ ಇಲ್ಲಿಂದ ಹುಟ್ಕೊಳ್ಳುತ್ತೆ. ಮಾತಿನಲ್ಲಿ ಹಿಡಿತ ಸಾಧಿಸ್ಕೊಳ್ಳಿ, ಕುಟುಂಬದ ಜವಾಬ್ದಾರಿ ತೆಗೆದುಕೊಳ್ಳಿ. ಇದೆಲ್ಲದರಿಂದನೂ ಶನಿ ಪಾಸಿಟಿವ್ ಆಗಿ ನಿಮಗೆ ಸಾತಿನ ಸಂದರ್ಭಗಳು ಇಲ್ಲಿಂದ ಮುಂದೆ ಒಳ್ಳೊಳ್ಳೆಯ ವಿಚಾರಗಳು ಡೆಫಿನೆಟ್ಲಿ ಕಂಡು ಬರುತ್ತೆ. ಹಾಗೆ ನಿಮ್ಮ 5ನೇ ಮನೆಯಲ್ಲಿ ಕುಜನ ಸಂಚಾರ. 5ನೇ ಮನೆ ಪ್ರೀತಿ ಪ್ರೇಮದ ವಿಚಾರ, ಕ್ರಿಯೇಟಿವಿಟಿ, ಬುದ್ಧಿಸ್ಥಾನ, ಈ ಹೂಡಿಕೆಯ ವಿಚಾರಗಳು. ಕುಜ ನಿಮಗೆ 10 ಮತ್ತು 3ನೇ ಮನೆ ಅಧಿಪತಿ. ನೀವು ಮಾಡುವ ಕೆಲಸಗಳಲ್ಲಿ ಸ್ವಲ್ಪ ಕ್ರಿಯೇಟಿವ್ ಟಚ್ಗಳನ್ನು ಕೊಡ್ತೀರಾ. ಇದರಿಂದ ಇತರರನ್ನು ಆಕರ್ಷಣೆ ಮಾಡ್ತೀರಾ. ಸೊ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ಕಾರ್ಯಕ್ಷೇತ್ರಗಳಲ್ಲೂ ಕೂಡ ಎಲ್ಲರ ಗಮನ ಸೆಳಿತೀರಾ. ಆದರೆ ಈ ಪ್ರೀತಿ ಪ್ರೇಮದ ವಿಚಾರಗಳಲ್ಲಿ ಸ್ವಲ್ಪ ಸಂಘರ್ಷಗಳು ಎದುರಾಗುತ್ತೆ, ಈಗೋ ಕ್ಲಾಶಸ್ ಬರುತ್ತೆ. ಮಕ್ಕಳ ವಿಚಾರಗಳಲ್ಲೂ ಸ್ವಲ್ಪ ಗೊಂದಲದ ವಾತಾವರಣಗಳು ಸೃಷ್ಟಿಯಾಗುತ್ತೆ. ಭೂಮಿಯ ಹೂಡಿಕೆಯ ವಿಚಾರಗಳು ಮುಂದಿನ ದಿನಗಳಲ್ಲಿ ಲಾಭಗಳನ್ನು ತಂದುಕೊಡುತ್ತೆ. ಇನ್ನು ಅದೇ ರೀತಿ ನಿಮ್ಮ 6ನೇ ಮನೆಯಲ್ಲಿ ಗುರು, ರವಿ, ಬುಧ. ಸೊ ಇದು ಸೇವೆಯ ವೃತ್ತಿಯಲ್ಲಿರೋರಿಗೆ, ಅಂದರೆ ವೈದ್ಯಕೀಯ ಕ್ಷೇತ್ರ, ಲಾಯರ್ಸ್, ಪೊಲೀಸ್ ಅಧಿಕಾರಿಗಳು, ಜ್ಯೋತಿಷ್ಯರು, ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿದೆ ಹಣ ಗಳಿಸ್ಕೊಳ್ಳಲಿಕ್ಕೆ. ಈ ಕಾರ್ಮಿಕ ವರ್ಗದವರಿಗೂ ಕೂಡ ಒಳ್ಳೊಳ್ಳೆಯ ವಿಚಾರಗಳು ಡೆಫಿನೆಟ್ಲಿ ಕಾದಿದೆ. ಸಾಲಕ್ಕೆ ಟ್ರೈ ಮಾಡ್ತಿದ್ರೆ ಡೆಫಿನೆಟ್ಲಿ ಖಂಡಿತ ಸಿಗುತ್ತೆ. ಸಾಲ ತೀರಿಸ್ಕೊಳ್ಳೋದಕ್ಕೂ ಇದು ತುಂಬ ಚೆನ್ನಾಗಿದೆ. ರವಿ ಇರೋದರಿಂದ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆಗಳು ಡೆಫಿನೆಟ್ಲಿ ಖಂಡಿತ ಸಿಗುತ್ತೆ. ಬುಧ ಸ್ವಲ್ಪ ಈ ನರ್ಸ್ಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ, ಬ್ಯಾಕ್ ಪೈನ್ಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ತೊಂದರೆಗಳನ್ನು ಕೊಡಬಹುದು. ಆದರೂ ದೇಹಕ್ಕೆ ರವಿ ಶಕ್ತಿಯನ್ನು ಕೊಡ್ತಾರೆ. ಶತ್ರುಗಳನ್ನು ಗೆಲ್ಲಲಿಕ್ಕೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಗೆಲ್ಲಲಿಕ್ಕೆ, ಕೋರ್ಟ್ ಕೇಸ್ಗಳಲ್ಲಿ ಗೆಲ್ಲಲಿಕ್ಕೆ ಇದು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ಸೊ ಓವರಾಲ್ 6ನೇ ಮನೆಯ ಇಂಪ್ಯಾಕ್ಟ್ ಸ್ವಲ್ಪ ಪಾಸಿಟಿವ್ ಆಗಿರೋದ್ರಿಂದ ಅದನ್ನು ಕೂಡ ತುಂಬ ಚೆನ್ನಾಗಿ ಬಳಸ್ಕೊಳ್ಬಹುದು. ಇನ್ನು 7ನೇ ಮನೆಯಲ್ಲಿ ಕೇತು. ಇದು ಸಂಬಂಧಗಳಲ್ಲಿ ವೈರಾಗ್ಯ, ಆಸಕ್ತಿ ಕಡಿಮೆ ಆಗಿರೋದು, ಪರಸ್ಪರ ದೂರ ಆಗ್ತಾ ಇರೋದು, ಇದೆಲ್ಲದಕ್ಕೂ ಕೇತು ಕಾರಣ ಆಗಿರ್ತಾರೆ. ಅಥವಾ ಗಂಡ ಹೆಂಡತಿ ದೂರ ಇದ್ದುಕೊಂಡೇ ಸಂಬಂಧವನ್ನು ಮೇಂಟೈನ್ ಮಾಡ್ತಿದ್ರೆ ಅದು ಒಳ್ಳೆಯದೇ. ಅಥವಾ ಈ ರಿಸರ್ಚಲ್ಲಿ ಇಬ್ಬರು ಇನ್ವಾಲ್ವ್ ಆಗಿದ್ದು ಒಬ್ರಿಗೊಬ್ರು ಡೀಪ್ ಸ್ಟಡಿಗೆ ಮುಂದಾಗಿದ್ದಾರೆ. ಸೊ ಈ ಕೇತು ಅಲ್ಲಿಗೆ ಸಪೋರ್ಟ್ ಮಾಡ್ತಾರೆ. ಓವರಾಲ್ ಈ ಲೌಕಿಕ ಸುಖವನ್ನು ಬಿಟ್ಟು ಆಧ್ಯಾತ್ಮದ ಚಿಂತನೆಗಳನ್ನು ಇಟ್ಕೊಂಡು ನಿಮ್ಮ ಬಗ್ಗೆ ನೀವು ಹೆಚ್ಚು ಗಮನ ಕೊಡ್ತಾ ಇದ್ದರೆ ಕೇತುವಿನ ಇಂಪ್ಯಾಕ್ಟ್ ಈ ವಿಚಾರಗಳಲ್ಲಿ ತುಂಬ ಪಾಸಿಟಿವ್ ಆಗುತ್ತೆ. ಪಾಲುದಾರಿಕೆ ವ್ಯವಹಾರಗಳಲ್ಲಿ, ಹೊಸ ಒಪ್ಪಂದಗಳಲ್ಲಿ, ಗ್ರಾಹಕರ ಜೊತೆ ಮೀಟಿಂಗ್ ಇದ್ದಾಗ, ಸಾರ್ವಜನಿಕರ ಸಂಪರ್ಕದ ವಿಚಾರಗಳಿದ್ದಾಗ ತುಂಬ ಕೇರ್ಫುಲ್ ಆಗಿರಿ. ಇನ್ನು 8ಮ ಸ್ಥಾನದಲ್ಲಿ ಶುಕ್ರನ ಸಂಚಾರ. ಇದು ನೀಚ ಸ್ಥಾನ. ಸ್ತ್ರೀ ಸಂಬಂಧಿತ ವ್ಯವಹಾರಗಳು ನಿಮಗೆ ಅವಮಾನಗಳನ್ನು ತರಬಹುದು. ಅದರಿಂದ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ಇನ್ನು ಆರೋಗ್ಯದ ವಿಚಾರಗಳಲ್ಲೂ ಕೂಡ ಸ್ವಲ್ಪ ಗುಪ್ತಾಂಗಗಳಿಗೆ ಸಮಸ್ಯೆಗಳಾಗಬಹುದು. ಕಿಬ್ಬೊಟ್ಟೆ, ಈ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಇದೆಲ್ಲವೂ ಜಾಸ್ತಿ ಆಗುತ್ತೆ. ರವಿ ಸ್ವಲ್ಪ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಿದರೂ ಈ ಥರದ ಗುಪ್ತ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಅದರ ಕಡೆ ಹೆಚ್ಚು ಗಮನ ಇರಲಿ. ಓವರಾಲ್ ಕುಂಭರಾಶಿಯವರಿಗೆ ಒಂದಷ್ಟು ಒಳ್ಳೆಯ ವಿಚಾರಗಳು ಕೂಡ ಕಾದಿವೆ, ಅದರ ಕಡೆ ಹೆಚ್ಚು ಗಮನ ಕೊಡಿ. ಎಸ್, ಈಗ ಮೀನರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿಯೇ ಶನಿ ವಕ್ರಿಯಾಗಿ ಮತ್ತೊಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ. ಅದು ನಿಮ್ಮ ಆರೋಗ್ಯವನ್ನು ಸರಿ ಮಾಡ್ಕೊಳ್ಳಲಿಕ್ಕೆ,
ಸೋಮಾರಿತನವನ್ನು ಬಿಡಲಿಕ್ಕೆ, ಹೂಡಿಕೆಯ ವಿಚಾರಗಳಲ್ಲಿ ರಾಹು ಭ್ರಮೆಯಿಂದ ತಪ್ಪು ಹೂಡಿಕೆಯನ್ನು ಮಾಡಿಸಿರ್ತಾರೆ, ಅದನ್ನು ಕೂಡ ಸರಿ ಮಾಡಿಕೊಳ್ಳಲಿಕ್ಕೆ. ಇಲ್ಲಿ ತಾಳ್ಮೆಯನ್ನು ಕಲಿಸ್ತಾರೆ, ಜವಾಬ್ದಾರಿಯನ್ನು ಕಲಿಸ್ತಾರೆ. ಆ ನಿಟ್ಟಿನಲ್ಲಿ ನೀವು ಎಲ್ಲ ಟಾಸ್ಕನ್ನು ತೆಗೆದುಕೊಳ್ಳಿ. ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಶನಿ ದೊಡ್ಡ ಮಟ್ಟದ ಲಾಭವನ್ನೇ ಕೊಟ್ಟು ಹೋಗ್ತಾರೆ. ಇನ್ನು 4ನೇ ಮನೆಯಲ್ಲಿ ಕುಜ, ಇದು ಮನೆಯಲ್ಲಿ ಸುಖದ ವಾತಾವರಣವನ್ನು ಕಡಿಮೆ ಮಾಡಿರುತ್ತೆ. ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ, ಪದೇ ಮನೆಯಲ್ಲಿ ರಿಪೇರಿ ಖರ್ಚುಗಳು, ಈ ವೆಹಿಕಲ್ ಖರೀದಿಗೆ ಮುಂದಾಗ್ತೀರಾ ಅಲ್ಲೇನೋ ತೊಂದರೆಗಳು, ಕೃಷಿ ಭೂಮಿ ಖರೀದಿಗೆ ಮುಂದಾಗ್ತೀರಾ ಅಲ್ಲೂ ತೊಂದರೆಗಳು. ಈ ರೀತಿ ಒಂದಷ್ಟು ಚಾಲೆಂಜಸ್ಗಳು ಭೂಮಿಯ ವಿಚಾರಕ್ಕೆ ಡೆಫಿನೆಟ್ಲಿ ಬಂದಿರುತ್ತೆ. ಬಟ್ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡೋರಿಗೆ ಒಂದಷ್ಟು ಹಣ ಗಳಿಕೆ ತುಂಬ ಚೆನ್ನಾಗಾಗಿರುತ್ತೆ. ಇನ್ನು 5ನೇ ಮನೆಯಲ್ಲಿ ಗುರು ರವಿ ಬುಧ, ಇದು ಒಳ್ಳೆ ಕಾಂಬಿನೇಷನ್ನು. ಈ ಪ್ರೀತಿ ಪ್ರೇಮದ ವಿಚಾರಗಳಲ್ಲಿ ಹಠವನ್ನು ಬಿಟ್ಟುಬಿಡಿ. ಮಕ್ಕಳ ವಿಚಾರಗಳಲ್ಲೂ ಕೂಡ ಸ್ವಲ್ಪ ಗೊಂದಲಗಳಿವೆ, ಏನಿಲ್ಲ, ಅವರ ಬುದ್ಧಿ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ಅವರ ಸ್ಟಡೀಸು ಕೂಡ ಚೆನ್ನಾಗಿ ಆಗ್ತಾ ಇದೆ. ನೀವು ಟೆನ್ಷನ್ ತೆಗೆದುಕೊಳ್ಳೋಕೆ ಹೋಗಬೇಡಿ. ನಿಮ್ಮ ತಲೆಗೆ ಬರುವ ಐಡಿಯಾಲಜಿಗಳನ್ನು ಚೆನ್ನಾಗಿ ಬಳಸ್ಕೊಳ್ಳಿ. ಈಗ ಒಳ್ಳೊಳ್ಳೆ ಐಡಿಯಾಗಳು ಸಿಗ್ತಾ ಇದೆ ವ್ಯಾಪಾರಕ್ಕೆ ಮತ್ತು ನಿಮ್ಮ ವೃತ್ತಿ ಕ್ಷೇತ್ರಕ್ಕೆ, ಇದು ತುಂಬ ಚೆನ್ನಾಗಿರುವಂಥ. ಅದೇ ರೀತಿ ಷೇರು ಮಾರುಕಟ್ಟೆಯಲ್ಲಿ ನೀವೇನಾದರೂ ಇನ್ವಾಲ್ವ್ ಆಗಿದ್ದರೆ, ಬುಧ ಪುಷ್ಯ ನಕ್ಷತ್ರದಲ್ಲಿ ಇರೋದರಿಂದ, ಶನಿ ವಕ್ರಿಯಾಗಿರೋದ್ರಿಂದ ಸದ್ಯಕ್ಕೆ ಶಾರ್ಟ್ಕಟ್ ಬೇಡ. ಶಾರ್ಟ್ ಟರ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ದೊಡ್ಡ ಮಟ್ಟದ ಲಾಭ ಗಳಿಸ್ತೀನಿ ಅನ್ನುವಂತಹ ಆಲೋಚನೆಗಳನ್ನು ಕಡಿಮೆ ಮಾಡ್ಕೊಳ್ಳಿ. ಈಗ ಅದಕ್ಕೆ ಸರಿಯಾದ ಸಮಯ ಅಲ್ಲ. ಇನ್ನು 6ನೇ ಮನೆಯಲ್ಲಿ ಕೇತುವಿನ ಸಂಚಾರ, ಇದು ಶತ್ರುಗಳ ಒಂದು ನಡೆಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ, ಸೊ ಅವರ ವಿರುದ್ಧ ನೀವು ಒಂದಷ್ಟು ತಂತ್ರಗಳನ್ನು ಮಾಡಲಿಕ್ಕೆ ಡೆಫಿನೆಟ್ಲಿ ನಿಮ್ಮ ತಲೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಒಂದು 6th ಸೆನ್ಸ್ ಚೆನ್ನಾಗಿ ವರ್ಕ್ ಆಗಿ ಅವರ ನಡೆಗಳೆಲ್ಲ ಅರ್ಥ ಆಗಿ, ಸೊ ನೀವು ಏನು ಮಾಡಬೇಕು ಅನ್ನೋದರ ಕಡೆ ಹೆಚ್ಚು ಗಮನ ಕೊಡ್ತೀರಾ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಕೂಡ ತುಂಬ ಚೆನ್ನಾಗಾಗುತ್ತೆ. ಬಟ್ ಆರೋಗ್ಯದಲ್ಲಿ ತುಂಬ ಎಚ್ಚರಿಕೆಗಳು ಅತಿ ಅಗತ್ಯ. ಸಾಲ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಂಡು ಮಾಡಿ, ಅದು ಸದ್ಬಳಕೆ ಆಗಬೇಕು, ಆ ರೀತಿ ಸಾಲಗಳನ್ನು ಮಾಡಿ. ಇನ್ನು ಅದೇ ರೀತಿ 7ನೇ ಮನೆಯಲ್ಲಿ ಶುಕ್ರ ನೀಚ ಆಗಿರೋದು, ಸ್ವಲ್ಪ ಸಂಗಾತಿ ವಿಚಿತ್ರವಾಗಿ ವರ್ತಿಸ್ತಾ ಇದ್ದಾರೆ, ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅಲ್ಲಿಗೆ ಶನಿ ಮಹಾತ್ಮರ ದೃಷ್ಟಿಯೂ ಇದೆ. ಕೋಪಗಳು ಜಾಸ್ತಿ ಆಗ್ತಾ ಇದೆ, ಸಂಘರ್ಷಗಳು ಜಾಸ್ತಿ ಆಗ್ತಾ ಇದೆ. ಹಳೆಯ ವಿಚಾರಗಳನ್ನು ಮತ್ತೆ ಕೆದಕ್ತಾ ಇದ್ದೀರಾ, ಗಲಾಟೆ ಮಾಡ್ಕೊಳ್ತಾ ಇದ್ದೀರಾ, ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳಿ. ಈಗ ಪಾಲುದಾರಿಕೆಯ ವ್ಯವಹಾರಗಳಿಗೆ ಅಂಥ ಸೂಕ್ತವಾದ ಸಮಯ ಅಲ್ಲ. ಗ್ರಾಹಕರ ಜೊತೆ ಸರಿಯಾಗಿ ವರ್ತಿಸಿ, ಸಾರ್ವಜನಿಕರ ಜೊತೆ ಸರಿಯಾಗಿ ಮಾತನಾಡಿ. ಇಲ್ಲದಿದ್ದರೆ ನಿಮ್ಮ ಕೆರಿಯರ್ಗೆ, ನಿಮ್ಮ ವೃತ್ತಿ ಕ್ಷೇತ್ರಕ್ಕೆ ಅಥವಾ ನಿಮ್ಮ ವ್ಯಾಪಾರ ಕ್ಷೇತ್ರಕ್ಕೆ ದೊಡ್ಡ ಹಿನ್ನಡೆಗಳಾಗುತ್ತೆ. ಸೊ ಓವರಾಲ್ ಈ 12 ರಾಶಿಯವರಿಗೂ ಈ ವಾರನೂ ಕೂಡ ಒಂದಷ್ಟು ಪಾಸಿಟಿವ್ ವಿಚಾರಗಳಿವೆ. ಅದರ ಜೊತೆಗೆ ಒಂದಷ್ಟು ಎಚ್ಚರಿಕೆ ತೆಗೆದುಕೊಳ್ಳಬೇಕಾದ ವಿಚಾರಗಳು ಕೂಡ ಇವೆ. ಇದಿಷ್ಟು ಈ ವಾರದ ವಿಚಾರ. ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ವೆರಿ ಮಚ್.